ಅದಕ್ಕೆ ನಾವು ಹೇಳೋದು ಇರೋ ತನಕ ಜಾಲಿ ಹೋದ ಮೇಲೆ ಖಾಲಿ, ಊರಿಗೊಂದು ಊಟ ಮನೆಗೊಂದು ಫೋಟೋ ಅಷ್ಟೇ ಜೀವನ. ಮನುಷ್ಯ ಹಾಕುವ ಪಿಂಡ ಅದ್ದುಗಳ ಪಾಲು, ತಾನು ಮಾಡಿದ ಪಾಪ ಪುಣ್ಯಗಳೇ ನಮ್ಮ ಪಾಲಂತೆ. ನಮ್ಮ ರೋಡ್ ಫುಲ್ಲು, ಅಲ್ಲಿ ಕೂಡ ನಿಮ್ಮ ಕರ್ತವ್ಯಗಳನ್ನ ನಾವು ನೋಡಿದ್ದೀವಿ. ನೀವೆಷ್ಟು ಡೆಡಿಕೇಟಿವ್ ಕೆಲಸ ಮಾಡ್ತೀರಾ ಅಂತ ನಾವೆಲ್ಲ ನೋಡ್ಕೊಂಡು ಬಂದವರು. ಅದರಿಂದ ನನಗೆ ಈ ಪೊಲೀಸ್ ಮತ್ತೆ ಹೋಮ್ ಗಾರ್ಡ್ಸ್ ಒಂದೇ ನಾಣ್ಯದ ಎರಡು ಮುಖಗಳ ತರ ಕಾಣಿಸ್ತೀರಾ. ನಿಜವಾಗ್ಲೂ ನಿಮಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಅಂದ್ರೆ ಹೀಗೆ ನಾವು ಬರ್ತಾ ಶೂನ್ಯ ಹೋಗ್ತಾ ಶೂನ್ಯ. ನಮ್ಮಲ್ಲಿ ಚೆನ್ನಾಗಿ ಹೇಳ್ತಾರೆ, ಬರ್ತಾ 0 ಕಂಡ್ರಿ ಹೋಗ್ತಾ 0 ಕಂಡ್ರಿ, ಮಧ್ಯದಲ್ಲಿ ಮಾತ್ರ ಹೀರೋ ಆಗೋದು ನಮ್ ಕೆಲ್ಸ ಅಂತ. ಒಂದಿನ ಹಿಂಗೆ ಕೇಳ್ತಾರೆ, ನೀವೆಲ್ಲ ಹೆಣ್ಮಕ್ಳನ್ನ ಯಾಕೆ ನಮಸ್ಕಾರ ಮಾಡ್ತೀರಾ ಅಂತ. ಲೋ ದೊಡ್ಡ, ನೀವು ನಿಮ್ ದೇಶದ ರಾಣಿ ಮಾತ್ರ ನಮಸ್ಕಾರ ಮಾಡ್ತೀರಾ. ನಮ್ ದೇಶದ ಎಲ್ಲ ಹೆಣ್ಮಕ್ಳನ್ನ ನಾವು ರಾಣಿ ತರಾನೇ ನೋಡ್ಕೊಂತೀವಿ. ನಮ್ ಸಂಸ್ಥೆ ಊರಿಗೆ ಗಾಂಧಿ ಬೇಕು, ಮನೆಗೆ ಗಾಂಧಿ ಬೇಡ ಅಂತ ಮಾಡಿದ್ರು. ಹಾರನ ಉಳಿದಿರೋ ಹಾರ ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ, ಗಣಪತಿಗೆ ಹಾರ ಜಾಸ್ತಿ ಇದ್ರೆ ಟ್ಯಾಕ್ಟ್ರಿಗೆ ಹಾಕ್ತಿವಲ್ಲ, ಆವಾರ ಏನ್ ಮಾಡ್ರು ಎಲ್ಲ ಕತ್ತೆಗೆ ಹಾಕ್ತಾ ಹೋದ್ರು. ಎಲ್ಲ ಕತ್ತೆ ಒಂದಿಷ್ಟು ಮುಂದೆ ಹೋದ ಮೇಲೆ ಕತ್ತೆಗೆ ಅನ್ಸ್ಬಿಡ್ತು, ನನ್ನ ಮಗಂದಿವರೆಲ್ಲ ನನಗೆ ಹಾರ ಹಾಕ್ತಿರೋದು, ನನಗಿಷ್ಟೆಲ್ಲ ಸನ್ಮಾನ ಇಷ್ಟೆಲ್ಲ ಮರ್ಯಾದೆ ನನಗಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಓ, ಈ ಗಣಪತಿಯಿಂದ ನನಗೆ ಮರ್ಯಾದೆ ಅಲ್ಲ, ನನ್ನಿಂದ ಈ ಗಣಪತಿಗೆ ಮರ್ಯಾದೆ ಅಂತ ಒಂದ್ಸರಿ ಬಾಡಿ ಶೇಕ್ ಮಾಡ್ಬಿಟ್ಟು ರಕ್ತದಾನಿಗಳ ಸೇವಾ ಸಂಸ್ಥೆ ಶಿವಮೊಗ್ಗ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ವಿಶೇಷವಾಗಿ ಅವರು ಈವರೆಗೆ 120 ಬಾರಿ ರಕ್ತದಾನ ಮಾಡಿದ್ದಾರೆ. ಇನ್ನೊಬ್ಬ ಸನ್ಮಾನಿತರು ಶ್ರೀ ಬಸವರಾಜು, ಬೋಧಕರು, ಜವಾಹರ್ಲಾಲ್ ನೆಹರು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಬೋಧಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಕಾರ್ಯದರ್ಶಿಗಳು ಸ್ವಯಂ ಸೇವಾ ಪ್ರೇರಿತ ರಕ್ತದಾನಿಗಳ ಸೇವಾ ಸಂಸ್ಥೆ ಶಿವಮೊಗ್ಗ. ಹಾಗೂ ಕಾರ್ಯದರ್ಶಿಗಳು ಪ್ರಿಯಾಂಕ ರಾಯ್ಕ, ಉತ್ತಮ ವಾಗ್ಮಿಗಳು, ಪ್ರಕಾರವಾದ ವಾಗ್ಮಿ. ಆಲ್ರೆಡಿ ಒಂದ್ಸಲ ನೋಡಿದ್ದೀರಿ, ಕೆಲವರು ಹಲವರು ನೋಡಿದ್ದೀರಿ. ಒಂದ್ಸಲ ನಮ್ಮ ಹೋಮ್ ಜಿಲ್ಲಾ ಗೃಹ ದಳ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಈ ಶಿವಮೊಗ್ಗ ಘಟಕದ ಪ್ರಭಾರ ಘಟಕಾಧಿಕಾರಿಯಾದ ಶ್ರೀಧರ್ ಮೂರ್ತಿಯವರು ಇದ್ದಾರೆ. ಅವರಿಗೂ ಕೂಡ ಜಿಲ್ಲಾ ಸಮಾದೇಶ ಪರವಾಗಿ, ನನ್ನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೊತೆಗೆ ಬಂದಿರುವ ಎಲ್ಲ ನಮ್ಮ ಘಟಕದ NCO ಸದಸ್ಯರು ಅವರಿಗೂ ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವ ಶಿವಮೊಗ್ಗ ಘಟಕದ ಎಲ್ಲ ಪುರುಷ ಮತ್ತು ಮಹಿಳಾ ಗೃಹಕ್ಕೆ ಸದಸ್ಯರಿಗೂ ಕೂಡ ಸ್ವಾಗತವನ್ನು ನಡೆಸ್ತಾ ಇದ್ದೀನಿ. ಗುರುಗಳನ್ನು ಸ್ಮರಿಸುತ್ತಾ ಈ ದಿನ ಒಂದು ವಿಶೇಷವಾಗಿ ನಾವು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವವನ್ನು ಒಟ್ಟು 1 ವಾರಗಳ ಕಾಲ 12ರಿಂದ 18 ಕಾಲ ಸಪ್ತಾಹದ ಮುಖಾಂತರ ನಾವು ಆಚರಣೆ ಮಾಡ್ತಿದ್ದೀವಿ. ಹೇಳಿ ಎದ್ದೇಳಿ ಗುರಿ ಮುಟ್ಟಿದಂತೆ ನಿಲ್ಲದಿರಿ ಎಂಬ ಒಂದು ವೀರವಾಣಿಯನ್ನು ವಿಶ್ವಕ್ಕೆ ತಿಳಿಸಂತಹ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ. ಅವರ ಒಂದು ಹೆಸರೇ ನಮಗೆಲ್ಲರೂ ಸ್ಫೂರ್ತಿ. ಯಾಕಂದರೆ ಅಮೆರಿಕದ ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಸೋದರ ಸೋದರಿಯರು ಎನ್ನುವುದರ ಮುಖಾಂತರ ವಿಶ್ವದ ಗಮನವನ್ನು ಸೆಳೆದಂತಹ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು. ಅವರ ಆದರ್ಶಗಳನ್ನು ನಾವೆಲ್ಲರೂ ಸಹ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು. ಯಾಕಂದರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮುಂದಿನ ಉಳಿಸ್ಬೇಕು ಬೆಳೆಸಬೇಕು ಅಂದಾಗ ನಾವೆಲ್ಲರೂ ಕೈ ಜೋಡಿಸ್ಬೇಕು. ಭಾರತ ಅತ್ಯಂತ ಶ್ರೇಷ್ಠ ಮತ್ತು ಬಲಿಷ್ಠವಾದ ದೇಶ. ಆ ದೇಶದ ಸಂಸ್ಕೃತಿಯನ್ನು, ವಿಶ್ವ ಭಾತೃತ್ವವನ್ನು ನಾವೆಲ್ಲ ಬೆಳೆಸಿದ್ರೆ ಅದರಿಂದ ಮಾತ್ರ ನಾವು ಅಭಿವೃದ್ಧಿ ಪಥದಲ್ಲಿ ಹೋಗ್ಬೋದು. ಕಳೆದ 28 ವರ್ಷಗಳಿಂದ ಪತಂಜಲಿ ಯೋಗ ಮತ್ತು ಸಂಸ್ಥೆ ಸ್ವಾಮಿ ವಿವೇಕಾನಂದ ತತ್ವಗಳನ್ನು, ಆದರ್ಶಗಳನ್ನು ಮುಂದಿಟ್ಟುಕೊಂಡು ಪತಂಜಲಿ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರಗಳು ಮಾಡಿ ಮುಂದಿನ ಪೀಳಿಗೆಗೆ ಅವರ ತತ್ವಗಳನ್ನು, ಆದರ್ಶಗಳನ್ನು ತಲುಪುವ ಪ್ರಯತ್ನಗಳನ್ನು ಪತಂಜಲಿ ಸಂಸ್ಥೆ ನಿರಂತರ ಮಾಡ್ತಿದೆ. ಸಂಸ್ಥೆಯ ಸೇವೆಯನ್ನು ಗುರುತಿಸಿ ಈಗ ಆಲ್ರೆಡಿ ಭಾರತ ಸರ್ಕಾರ ಸಂಸ್ಕೃತಿ ಇಲಾಖೆಯಿಂದ ರಾಷ್ಟ್ರಮಟ್ಟದ ಪ್ರಶಸ್ತಿ ಮತ್ತು ಯುವ ಸಬಲೀಕರಣ ಇಲಾಖೆಯಿಂದ ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ಸಹ ಬಂದಿದೆ. ಅದ್ರ ಜೊತೆಗೆ ನೆಹರು ಯುವ ಕೇಂದ್ರ, ಭಾರತ ಸರ್ಕಾರ ನೆಹರು ಯುವ ಕೇಂದ್ರದಿಂದ ಜಿಲ್ಲಾ ಅತ್ಯುತ್ತಮ ಯುವ ಪ್ರಶಸ್ತಿ ಬಂದಿದೆ. ಈ ಒಂದು ಕಾರ್ಯಕ್ರಮ ವಿಶೇಷ ಸಂಪನ್ಮೂಲಗಳು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರೂ ಸಹ ಸ್ವಾಮಿ ವಿವೇಕಾನಂದ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಹಂಚ್ಕೊಳ್ತೀನಿ. ಕೈಯನ್ನು ಈ ಥರ ಹಿಡ್ಕೊಳ್ಳಿ, ಬಲಗೈಯನ್ನು ಮಡಚಿ, ಒಂದು ಬೆಟ್ಟನ ಮುಂದೆ ತೆಗೆದುಕೊಂಡು ಬನ್ನಿ, ಚಪ್ಪಾಳೆ ತಟ್ಟಿ. 1 2 3 4 5. ಇದರ ಅರ್ಥ ಏನಂದರೆ, ಇದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿಡಬೇಕು ಅಂತೇಳಿ ನಾವು ಮನಸ್ಸು ಮಾಡಬೇಕು. ಪ್ರಥಮವಾಗಿ ನಾವು ಮನಸ್ಸು ಮಾಡಿ ಭಾರತೀಯ ಸಂಸ್ಕೃತಿ ಎತ್ತಿಡುವಾಗ ಅದ್ರ ಜೊತೆಗೆ ಹೋಮ್ ಗಾರ್ಡ್ಸಿನ ಎಲ್ಲ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ.
ಅದ್ರ ಜೊತೆ ಭಾರತ ಸರ್ಕಾರದ ನೆಹರು ಕೇಂದ್ರ, ಪತಂಜಲಿ ಸಂಸ್ಥೆ ಎಲ್ಲರೂ ಸೇರಿ ನಮ್ಮ ಭಾರತೀಯ ಸಂಸ್ಕೃತಿ ಎತ್ತಿ ಹಿಡಿದ್ರೆ ಉಜ್ವಲ ಬೆಳೀತದೆ. ನಮ್ಮದು ವಿಶ್ವ ಧರ್ಮ, ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳು ಕೈ ನಿಧಾನ ಮೇಲೆತ್ತಿ ನಿಧಾನ ನಿಧಾನ ಈ ರೀತಿ ಬನ್ನಿ. ಇದೇನಂದರೆ ಇದು ಹಾರ್ಟ್, ಹೃದಯ. ಹೃದಯ ಯಾರ ಕೈಲೈತೆ? ನಮ್ಮ ಕೈಲೈತೆ. ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಯಾರ ಕೈಲೈತೆ? ನಮ್ಮ ಕೈಲೈತೆ. ನಾವೆಲ್ಲರೂ ಸಹ ಸ್ವಾಮಿ ವಿವೇಕಾನಂದ ತತ್ವಗಳನ್ನು ನಿತ್ಯ ಜೀವನ ಅಳಿಸ್ಕೋಬೇಕು. ಯಾಕಂದ್ರೆ ನಿತ್ಯ ಜೀವನ ಅಳಿಸ್ಕೊಂಡ್ರೆ ಮಾತ್ರ ನಾವು ಅಭಿವೃದ್ಧಿ ಪಥದಲ್ಲಿ ಹೋಗ್ಬೋದು, ಇಲ್ಲಾಂದರೆ ನಾವು ಅಲ್ಲೇ ಬೀಳ್ತೀವಿ. ಆ ದೃಷ್ಟಿಯಲ್ಲಿ ಭಾರತೀಯ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದದ್ದು, ಆ ಸಂಸ್ಕೃತಿ ಉಳಿಸ್ಬೇಕು. ಅದಕ್ಕೆ ನಾವು ಹೇಳೋದು, ಇರೋ ತನಕ ಜಾಲಿ, ಹೋದ ಮೇಲೆ ಖಾಲಿ, ಊರಿಗೊಂದು ಊಟ, ಮನೆಗೊಂದು ಪೋಟ, ಅಷ್ಟೇ ಜೀವನ. ಮನುಷ್ಯ ಸತ್ತಾಗ ಅವನ ದೇಹ ಮಣ್ಣು ಪಾಲು, ತಾನು ಕೂಡಿಟ್ಟ ದವಸ ಧಾನ್ಯಗಳು ಪರರ ಪಾಲು, ಮಗ ಹಾಕುವ ಪಿಂಡ ಹದ್ದುಗಳ ಪಾಲು, ತಾನು ಮಾಡಿದ ಪಾಪ ಪುಣ್ಯಗಳಿಗೆ ನಮ್ಮ ಪಾಲಂತೆ ನಾವೇನು ಒಳ್ಳೆ ಕೆಲಸ ಮಾಡ್ತೀವಿ ಅದು ಮಾತ್ರ ನಮ್ಮ ಇರುತ್ತೆ, ಕೆಟ್ಟದ್ದು ಯಾವುದೂ ಬರೋದಿಲ್ಲ. ಅದಕ್ಕೆ ನಾವೆಲ್ಲರೂ ಒಳಿತು ಮಾಡಬೇಕು. ಅದಕ್ಕೆ ನಾವು ಒಳಿತು ಮಾಡೋ ದೃಷ್ಟಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಅದಕ್ಕೆ ನಾವು ಒಳಿತು ಮಾಡೋ ಮನುಷ್ಯ ನೀ ಇರೋದೇ 3 ದಿವಸ. ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ. ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ. ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರ. ಎಣ ಹನ್ನುತ್ತಾರ, ಮಣ್ಣಾಗೆ ಉಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ. 3 ದಿನದ ಸಂತೆ ನೀ ನಗುತ್ತ ಬಾಳಬೇಕು. 3 ದಿನದ ಸಂತೆ ನೀ ನಗುತ್ತ ಬಾಳಬೇಕು. ದೇಶವೆಂಬ ಕಂತೆ ನೀ ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ಹೋಗಬೇಕು ಹಲ್ಲಿ, ಪ್ರೀತಿ ಪ್ರೇಮ ಹಂಚಿ ಹೋಗಬೇಕು ಹಲ್ಲಿ. ಸತ್ತ ಮೇಲೆ ನಿನ್ನ ಹೆಸರು ಉಂಟು ಇಲ್ಲಿ. ಭೂಮಿ ಮೇಲಿರೋದು ಬಾಡಿಗೆ ಮನೆಯಾಗ, ಮೇಲೆ ಹೋಗಬೇಕು ನಿಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ, ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ. ಸ್ವರ್ಗ ನರಕವೆಲ್ಲ ಮೇಲಿಲ್ಲ ಕೇಳ ಜನಕ, ಇಲ್ಲೇ ಕಾಣಬೇಕು ಉಸಿರಿರುವ ಕೊನೆಯ ತನಕ. ನಾನು ಎಂದು ಮೆರೆಯಬೇಡ ಮೋಡ, ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ಇದೇ ಸ್ವರ್ಗ ಕಾಣ ಮನುಷ್ಯನಾಗಿ ಬಾಳ, ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಹಂಚಿ ನೋಡ, ಇದೇ ಸ್ವರ್ಗ ಕಾಣ ಮನುಜನಾಗಿ ಬಾಳ. ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ. 3 ದಿನ ಇರೋದು, ಅದು ಒಳ್ಳೇದು ಮಾಡಬೇಕು. ಒಳ್ಳೇದು ಮಾಡಿದ್ದಾರೆ. ಹಂಗಾಗಿ ನಾವೆಲ್ಲರೂ ಸಹ ಅವರನ್ನು ನೆನಪು ಮಾಡ್ತೀವಿ. ಮನುಷ್ಯ ಒಂದು ಉಸಿರು ಮತ್ತು ಹೆಸರು ಅಂತೀವಿ. ಮನುಷ್ಯ ಸತ್ತಾಗ ಏನಿರುತ್ತೆ? ಹೆಸರಿರುತ್ತೆ. ಹುಟ್ಟಿದಾಗ ಏನಿರುತ್ತೆ? ಉಸಿರಿರುತ್ತೆ. ಕೆಲವರು ಇದ್ದು ಸತ್ತಂಗಿರ್ತಾರೆ, ಕೆಲವರು ಸತ್ತು ಬದುಕ್ತಾರೆ. ಸತ್ಯ ಬದುಕೋದ್ರಲ್ಲಿ ಸ್ವಾಮಿ ವಿವೇಕಾನಂದರು ನಮ್ಮ ಮುಂದಿರುವಂಥ ಒಂದು ಯುವ ಶಕ್ತಿಯ ಪ್ರತೀಕ. ಆ ಯುವ ಶಕ್ತಿಯ ತತ್ವಗಳನ್ನು ನಾವೆಲ್ಲರೂ ಸಹ ನಿತ್ಯ ಅಳಿಸಬೇಕು. ದಿನಕ್ಕೆ 24 ಗಂಟೆಯಲ್ಲಿ ನಾವೇನು ಮಾಡ್ತೀವಿ ಹೇಳಿ? 24 ಗಂಟೆ 3 ಭಾಗ ಮಾಡಿದಾಗ ಎಷ್ಟು? 8 8 8 8 ಗಂಟೆ ಕೆಲಸ, 8 ಗಂಟೆ ಮನೋರಂಜನೆ, 8 ಗಂಟೆ ವಿಶ್ರಾಂತಿ. 8 ಗಂಟೆ ಕೆಲಸ, 8 ಗಂಟೆ ಮನೋರಂಜನೆ, 8 ಗಂಟೆ ವಿಶ್ರಾಂತಿ. ಇಷ್ಟು ನಮ್ಮ 24 ಗಂಟೆ ನಾವು ಯುಟಿಲೈಸ್ ಮಾಡಿಕೊಂಡ್ರೆ ನಾವು ಅಭಿವೃದ್ಧಿ ಪಥದಲ್ಲಿ ಹೋಗ್ಬೋದು. ಅದು ಒಳ್ಳೆ ವಿಷಯಗಳಿಗೆ ಒಳ್ಳೆ ಸಂಸ್ಕಾರವನ್ನು ಬೆಳೆಸ್ಕೊಂಡ್ರೆ ನಾವು ಆಧ್ಯಾತ್ಮಿಕವಾಗಿ ಎಲ್ಲ ರಂಗದಲ್ಲಿ ಬೆಳೆಯುವುದು. ಅದಕ್ಕೆ ಸ್ವಾಮಿ ವಿವೇಕಾನಂದರ ಒಂದು ಸ್ಫೂರ್ತಿಯೇ ನಮ್ಮೆಲ್ಲರಿಗೂ ಬೆನ್ನೆಲುಬು. ಆ ದೃಷ್ಟಿಯಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಸಹ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ. ಯಾಕಂದರೆ ಕೆಲವೊಂದು ಕೆಲಸವನ್ನು ಕಷ್ಟಪಟ್ಟು ಮಾಡೋರು ಇದ್ದಾರೆ, ಇಷ್ಟಪಟ್ಟು ಮಾಡೋರು ಇದ್ದಾರೆ. ಅದು ಇಷ್ಟಪಟ್ಟು ಈ ಗುಣಮಟ್ಟದ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಎಲ್ಲರಿಗೂ ಪತಂಜಲಿ ಸಂಸ್ಥೆ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತಾ ನನ್ನ 2 ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ರೋಡ್ ಬಂದ್ಬಿಟ್ಟು ಗಾಂಧಿ ಬಜಾರು. ಯಾವಾಗಲೂ ಗಣಪತಿ ಬಿಡೋದ್ರಲ್ಲೇ ನಮ್ಮ ರೋಡ್ ಫುಲ್ಲು. ಅಲ್ಲಿ ಕೂಡ ನಿಮ್ಮ ಕರ್ತವ್ಯಗಳನ್ನ ನಾವು ನೋಡಿದ್ದೀವಿ. ನೀವೆಷ್ಟು ಡೆಡಿಕೇಟಿವ್ ಕೆಲಸ ಮಾಡ್ತೀರಾ ಅಂತ ನಾವೆಲ್ಲ ನೋಡ್ಕೊಂಡು ಬಂದವರು. ಅದರಿಂದ ನನಗೆ ಈ ಪೊಲೀಸ್ ಮತ್ತು ಹೋಮ್ ಗಾರ್ಡ್ಸ್ ಒಂದೇ ನಾಣ್ಯದ 2 ಮುಖಗಳ ಥರ ಕಾಣಿಸ್ತೀರಾ. ನಿಜವಾಗ್ಲೂ ನಿಮಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ಫಸ್ಟ್ ಆಫ್ ಆಲ್. ಯಾಕಂದರೆ ಡ್ಯೂಟಿ ಅನ್ನೋದು ಹೇಳಿ ಮಾಡೋದಲ್ಲ, ಡ್ಯೂಟಿ ಅನ್ನೋದು ಮನಸ್ಸಲ್ಲಿ ಬರಬೇಕು. ಹೋಮ್ ಗಾರ್ಡ್ಸ್ ಆಗಿದ್ದು ನಿಮ್ಮ ಮನಸ್ಸಿಂದ. ಅದಕ್ಕೆ ನಾನು ನಿಮಗೆ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸರ್ ಮಾತಾಡ್ತಾ ತುಂಬ ಚೆನ್ನಾಗಿ ಹೇಳಿದ್ರು ಸ್ವಾಮಿ ವಿವೇಕಾನಂದ ಜಯಂತಿ ಅಂತ. ನನಗೇನು ಅನ್ಸುತ್ತೆ ಅಂದರೆ, ಮಕ್ಕಳಿಗಿರ್ಬೇಕು, ಯುವಕರು ಅಂತೀವಲ್ಲ ಅವರಿಗಿರ್ಬೇಕು ಸ್ವಾಮಿ ವಿವೇಕಾನಂದರು ಯಾರು ಅಂತ. ಈಗ ನಾನು ಹೀಗೆ ನಿಮಗೆ ಕೇಳ್ತೀನಿ,
ಎಲ್ಲರಿಗೂ ನಮ್ಮ ಅಪ್ಪನ ಹೆಸರು ಗೊತ್ತಲ್ಲ, ಅಜ್ಜನ ಹೆಸರು ಗೊತ್ತಾ? ಥ್ಯಾಂಕ್ ಯು. ಮುತ್ತಜ್ಜನ ಹೆಸರು ಸ್ವಲ್ಪ ಪಕ್ಕದವ್ರಿಗೆ ಕೇಳಬೇಕು. ನಮ್ಮ ಅಪ್ಪ ಇದ್ರೆ ನಮ್ಮ ಅಪ್ಪನೇ ಕೇಳಬೇಕು, ನಿಮ್ಮ ಮುತ್ತಜ್ಜನ ಹೆಸರು ಏನಪ್ಪ ಅಂತ. ಆದ್ರೆ ಇವತ್ತಿನವರೆಗೂ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿ ಯಾರು ಅಂದ್ರೆ ಎಲ್ಲರೂ ಜೈ ಅಂತ ಹೇಳ್ತೀವಿ. ಬಂದಿರೋ ಪುಟ್ಟ ಮಗುನು ಹೇಳತ್ತೆ ಗಾಂಧೀಜಿ ಯಾರು ಅಂತ, ಸುಭಾಷ್ ಚಂದ್ರ ಬೋಸ್ ಯಾರು ಅಂತ ಪುಟ್ಟ ಮಗು ಹೇಳತ್ತೆ. ಇದು ಹೆಸರು ಅಂದ್ರೆ ಹೀಗೆ. ನಾವು ಬರ್ತಾ ಶೂನ್ಯ, ಹೋಗ್ತಾ ಶೂನ್ಯ. ನಮ್ಮಲ್ಲಿ ಚೆನ್ನಾಗಿ ಹೇಳ್ತಾರೆ, ಬರ್ತಾ 0 ಕಣ್ರಿ, ಹೋಗ್ತಾ 0 ಕಣ್ರಿ, ಮಧ್ಯದಲ್ಲಿ ಮಾತ್ರ ಹೀರೋ ಆಗೋದು ನಮ್ ಕೆಲ್ಸ ಅಂತ. ಹೀರೋ ಆಗೋದಕ್ಕೆ ನಾವೇನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ಬೇಕು. ಸ್ವಾಮಿ ವಿವೇಕಾನಂದರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ, ಯಾಕಂದ್ರೆ ಅವರು ಆಲ್ರೆಡಿ ಎಲ್ಲ ಹೇಳಾಗಿದೆ, ಅವರೆಲ್ಲ ನಮಗೆ ತಿಳಿಸಾಗಿದೆ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಭಾರತದ ಬಗ್ಗೆ ಏನಾದ್ರೂ ತಿಳ್ಕೊಳ್ಬೇಕಾ ನೀವು, ಒಂದು ಸಾರಿ ಸ್ವಾಮಿ ವಿವೇಕಾನಂದರನ್ನ ಓದಿ ಅಂತ ರವೀಂದ್ರನಾಥ್ ಟಾಗೂರ್ ಅವರು ಹೇಳ್ತಾರೆ. ಅಂತ ಮಹಾಪುರುಷರೇ ಆ ಸ್ವಾಮಿ ವಿವೇಕಾನಂದ. ಒಂದ್ಸರಿ ಹೀಗೆ ಹೊರದೇಶಕ್ಕೆ ಹೋದಾಗ ಒಬ್ಬ ಕ್ಲೀನಾಗಿ ಹೇಳ್ತಾನೆ, ನಿಮ್ದೇನ್ರಿ ಹಿಂದುತ್ವ, ನಿಮ್ದೇನ್ರಿ ಭಾರತ, ನಿಮ್ ಭಗವದ್ಗೀತೆ ನಾನು ಕೆಳಗಿಟ್ಟಿದೀನಿ ನೋಡು, ಅದ್ರ ಮೇಲೆ ಎಲ್ಲಾ ದೇಶದ ಎಲ್ಲಾ ಸಂಸ್ಕೃತಿನ ಮೇಲಿಟ್ಟಿದೀನಿ ನೋಡು ಅಂತಾನೆ. ತುಂಬಾ ಚೆನ್ನಾಗಿ ಹೇಳ್ತಾರೆ ವಿವೇಕಾನಂದರು. ನಾವಾಗಿದ್ರೆ ಸಾಗದು ಎಲ್ಲ ಬುಕ್ ಹರ್ದು ಆ ಕಡೆ ಹಾಕಿ ನಂದೊಂದ್ ಮೇಲಂತ ಇಟ್ಕೊಂಡ್ಬಿಡ್ತಿದ್ವೇನೋ. ಸ್ವಾಮಿ ವಿವೇಕಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನನ್ನ ಬುಕ್ಕನ್ನ, ನಮ್ಮ ಭಗವದ್ಗೀತೆನ ನೀನ್ ಕೆಳಗಿಟ್ಟೆ, ಕೆಳಗಿಡ್ಬೇಕ್ರೆ ನೀನ್ ಮೊದ್ಲು ಯಾವ ಬುಕ್ ಎತ್ತದೆ? ಭಗವದ್ಗೀತೆನೇ ಎತ್ತದೆ. ಅಲ್ಲಿ ಫಸ್ಟ್ ಯಾರು ಬಂದ್ರು? ನಾವೇ. ಸೆಕೆಂಡ್ ಪಾಯಿಂಟ್ ಅಲ್ಲಿ ಹೇಳ್ದ, ಕೆಳಗಡೆ ನಮ್ ಬುಕ್ ಇಟ್ರಿ ಅಲ್ವಾ, ಮೇಲ್ಗಡೆ ನಿಮ್ ಬುಕ್ ಇಟ್ವಿ, ಯಾರ ಕೆಳಗ್ ನೀವಿದ್ದೀರಾ? ನಮ್ಮ ಕೆಳಗ್ ನೀವಿದ್ದೀರಾ ಭಾರತ ಅಂದ್ರು. ಫಾರಿನ್ ಅಲ್ಲೆಲ್ಲ ಎಲ್ಲ ಶೇಕ್ ಹ್ಯಾಂಡ್ ಕೊಡ್ತಾರೆ ಅಲ್ವಾ, ಬಟ್ ರಾಣಿಗ್ ಮಾತ್ರ ಅವ್ರು ಶೇಕ್ ಹ್ಯಾಂಡ್ ಕೊಡಲ್ಲ, ರಾಣಿ ಮುಟ್ಟಕ್ಕೂ ಆಗಲ್ಲ ಅವ್ರು. ಸ್ವಾಮಿ ವಿವೇಕಾನಂದ್ರ ಒಂದಿನ ಹಿಂಗೆ ಕೇಳ್ತಾರೆ, ನೀವೆಲ್ಲ ಹೆಣ್ಮಕ್ಳನ್ನ ಯಾಕೆ ನಮಸ್ಕಾರ ಮಾಡ್ತೀರಾ ಅಂತ. ಲೋ ದಡ್ಡ, ನೀವು ನಿಮ್ ದೇಶದ ರಾಣಿ ಮಾತ್ರ ನಮಸ್ಕಾರ ಮಾಡ್ತೀರಾ, ನಮ್ ದೇಶದ ಎಲ್ಲ ಹೆಣ್ಮಕ್ಳನ್ನ ನಾವು ರಾಣಿ ತರಾನೇ ನೋಡ್ಕೊಂತೀವಿ, ನಮ್ ಸಂಸ್ಕೃತಿ ಅಂದ್ರೆ. ಇದು ಭಾರತ, ಇದು ವಿವೇಕಾನಂದರು. ಇವತ್ತೇನಾಗಿದೆ ಅಂತ ಹೇಳಿ ನನ್ನ ಸರ್ ಜೊತೆ, ಚೇತನ್ ಸರ್ ಜೊತೆ ಮಾತಾಡಿದಾಗ ಅದೇ ಹೇಳಿದೆ. ಜನವರಿ 31ಕ್ಕೆ ದೊಂಬರಾಟಗಳು ಶುರುವಾಗ್ತಾವ್, ಡಿಸೆಂಬರ್ 31ಗೆ. ಏನಕ್ಕೆ? ಜನವರಿ 1 ಸೆಲೆಬ್ರೇಷನ್ ಹೇಗ್ ಮಾಡಬೇಕು ಅಂತ. ನಮ್ಮಲ್ಲಿ ಕ್ಯಾಲೆಂಡರ್ ಒಂದು ಚೇಂಜ್ ಆಯಿತು ಬಿಟ್ರೆ, ಜನವರಿ 1ಗೆ ಎಲ್ಲರೂ ಏನೇನೋ ಚೀಟಿ ಬರ್ಕೊಂಡ್ರು. ಬೆಳಗಡೆ 6 ಗಂಟೆಗೆ ಹೇಳ್ಬೇಕು, ನಾನು ಹಿಂಗೆ ಇರ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. 2ನೇ ತಾರೀಕುವರೆಗೂ ಮಾಡಿದ್ರು, 3ನೇ ತಾರೀಕಿತ್ತು, 4ನೇ ತಾರೀಕಿತ್ತು, 5ನೇ ತಾರೀಕು ಡಮಾರ್. ಯಾರು ಫಾಲೋನೇ ಮಾಡಲಿಲ್ಲ. ಆ ಮನುಷ್ಯ 39 ವರ್ಷಕ್ಕೆ ಸತ್ತೋದ್ರು ರೀ. ಬರೀ 39 ವರ್ಷ ಆ ಮನುಷ್ಯ ಬದುಕಿದ್ದು. ಎಷ್ಟು ಇತಿಹಾಸ ಮಾಡಿದ್ರು. ನಮ್ಗೀಗ 39 ವರ್ಷದವರು ಸುಮ್ಮನೆ ಇದೀವಿ, ಬದುಕಿದ್ದು ಸತ್ತಂಗಿದೀವಿ ನಾವೇನೂ ಮಾಡಲಿಲ್ಲ. ನಾನು ಒಂದಿಷ್ಟು ಮಾತನ್ನ ಹೇಳ್ತೀನಿ. ಇಲ್ಲಿ ತುಂಬಾ ಜನ ಪೇರೆಂಟ್ಸ್ ಇದ್ದೀರಿ. ಒಂದು ಸರ್, ನನ್ನ ರಿಕ್ವೆಸ್ಟ್, ಎಷ್ಟೋ ಜನ ಪೇರೆಂಟ್ಸ್ಗಳು ಅವ್ರ ಮಕ್ಕಳ ಬಗ್ಗೆ ಬಹಳ ಕನ್ಸ್ಕೊಂಡ್ಯಾರೆ ಅಂದ್ರೆ, ನಮ್ಮಲ್ಲಿ ಒಂದು ಮಾತಿದೆ, ಊರಿಗೆ ಗಾಂಧಿ ಬೇಕು, ಮನೆಗೆ ಗಾಂಧಿ ಬೇಡ ಅಂತ. ಊರಿಗೆ ಗಾಂಧಿ ಬೇಕು, ನಮಗೆ ದೇಶ ಉಳಿಸ್ಬೇಕಲ್ಲ, ದೇಶ ಕಟ್ಟಬೇಕಲ್ಲ, ಮನೆ ಗಾಂಧಿ ಬೇಡ. ಯಾಕೆ ಹೇಳ್ರಿ, ಬರೀ ದೇಶ ಕಟ್ಟಕ್ ಹೋದ್ರೆ ಮನೆ ಕಟ್ಟಲ್ಲ ಅಪ್ಪ ಏನು ಅಂತ. ಸೊ ಎಷ್ಟೋ ಜನ ಆಸೆ ಇಟ್ಕೊಂಡಿದ್ದಾರೆ ಸರ್. ಹೋಮ್ ಗಾರ್ಡ್ಸ್ ಅವರ ಪೇರೆಂಟ್ಸ್ಗಳಿಗೇನೆ ಸರ್, ಒಂದು ಒಳ್ಳೆ ಸಮಾವೇಶ ಮಾಡ್ರಿ, ಅವ್ರ ಮಕ್ಕಳ ಭವಿಷ್ಯದ ಇದೊಂದು ದೊಡ್ಡ ಇತಿಹಾಸ ಆಗತ್ತೆ, ಅದನ್ನ ಮಾಡಬೇಕು ಅಂತ ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತೀನಿ. ಸೆಕೆಂಡ್ ಥಿಂಗ್, ನಾನು ಫಸ್ಟಿಂದ ಹೇಳ್ಕೊಂಡು ಹೋಗ್ತೀನಿ, ನಾವು ಪೇರೆಂಟ್ಸ್ಗಳಾಗಿ ನಮ್ಮ ಮಕ್ಕಳನ್ನ ಹೇಗೆ ಇಟ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಈಗ ನಾನು ವಿವೇಕಾನಂದರ ಬಗ್ಗೆ ಮಾತಾಡ್ತಾ ಈ ಕಾನ್ಸೆಪ್ಟ್ ಯಾಕೆ ಮಾತಾಡ್ತೀನಿ ಅಂದ್ರೆ ಸರ್, ಬುಕ್ಕಲ್ಲಿರೋದನ್ನ ನೀವು ಓದ್ತೀರಾ, ರಿಯಾಲಿಟಿ ಇರೋದನ್ನ ನಾನು ನಿಮಗೆ ಹೇಳ್ಬೇಕು. ನಮ್ಮಲ್ಲಿ ಇವಾಗ ಅನಾಥಾಶ್ರಮಗಳ ಜಾಸ್ತಿ ಆಗ್ತಿದೆ. ಕಾರಣ ಏನು ಅಂದ್ರೆ, ಅಪ್ಪ ಅಮ್ಮನ ಬಗ್ಗೆ ಮಗ ಲಾಯರ್ ಹತ್ರ ಬಾಂಡ್ ಪೇಪರ್ ರೆಡಿ ಮಾಡ್ತಿದ್ದಾನೆ, ಸಾಯೋ ಟೈಮಲ್ಲೂ ತಮ್ಮ ಹೊಡ್ಸ್ಕೊಂಡವ್ರು ಇದಾರ್ರಿ. ನಮ್ಮಲ್ಲಿ ತಮ್ಮ ಹೊಡ್ಸ್ಕೊಂಡಿದ್ದಾರೆ ಆಸ್ತಿಗೋಸ್ಕರ. ಹೆಂಡತಿ ಮಾತು ಕೇಳ್ಕೊಂಡು, ಗಂಡ ಮಾತು ಕೇಳ್ಕೊಂಡು ಹೆಂಡತಿ, ಅಪ್ಪ ಅಮ್ಮ ನಾಯಿ ಪಾಡು. ನಾವು ಸಾಕಿರೋ 20-40 ಸಾವಿರ ರೂಪಾಯಿ, 50 ಸಾವಿರ ರೂಪಾಯಿ ನಾಯಿಗೆ 100 ರೂಪಾಯಿ 200 ರೂಪಾಯಿ ಪೆಡಿಗ್ರೆ ತಿನ್ನಿಸ್ತೀವಿ ನಾವು. ನಮ್ಮನ್ನ ಸಾಕಿರೋ ಅಪ್ಪ ಅಮ್ಮನ 3 ಹೊತ್ತು ಊಟ ಹಾಕಕ್ ನಮ್ಮ ಮಕ್ಕಳ ಕೈಲಿ ಆಗ್ತಿಲ್ಲ. ಇವತ್ತಿನ ಭಾರತ ಈ ತರ ಇದೆ. ಈಗಿನ ಮಕ್ಕಳನ್ನೇನಾದ್ರೂ ನೀವು ನಂಬ್ಕೊಂಡು ದೇಶ ಕಟ್ಟಕ್ಕೇನಾದ್ರೂ ಕೊಟ್ಬಿಟ್ರೆ ಯಾವ ರೇಂಜಲ್ಲಿ ದೇಶ ಕಟ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ಹೆಂಗ್ ಕಟ್ತಾರೆ ಅಂತ ಹೇಳ್ಬಿಡ್ತೀನಿ ನಾನೇ ನಿಮಗೆ. ಪಬ್ಜಿನೇ ತಕ್ಕ ಹೊಡಿತಾ ಇರೋದೆ. ಹೆಂಗ್ ಹೊಡಿತಾರೆ ಅಂದ್ರೆ, ಎದುರುಗಡೆ ನಮ್ಮವರಿದ್ದಾರೆ ಅಂತಾನು ಗೊತ್ತಿಲ್ಲ, ನಮ್ಮನ್ನು ಸೇರ್ಸಿ ಹೊಡೆದ್ಬಿಡ್ತಾರೆ. ಪುಣ್ಯಾತ್ಮರ್ರಿ, ದೇಶ ಕಟ್ಟಿ ನಮಗ್ ಕೊಟ್ಟಿದ್ದಾರೆ. ಇದನ್ನ ಉಳಿಸ್ಕೊಂಡು ಹೋಗೋ ಕೆಲಸ ನಮ್ಮ ಯುವಕರು ಮಾಡ್ಬೇಕು. ಅದು ಮಾಡ್ತಿದಾರ? ನೀವೆಷ್ಟೋ ಜನ ಹೋಮ್ ಗಾರ್ಡ್ಸ್ ನೋಡಿದೀರಾ? ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾರ ನಮ್ಮ ಹುಡುಗರು, ಪಾರ್ಕಲ್ಲಿ ಶಟಲ್ ಆಡ್ತಾರ ನಮ್ಮ ಹುಡುಗರು,
ಎಷ್ಟೋ ಜನ ನೀವೇ ಪಾರ್ಕಿಂದ ಓಡಿಸಿರ, ನಮ್ಮ ಮಕ್ಳು ಹಿಂಗಿದ್ದಾರೆ. ನೀವು ಒಂದ್ಸರಿ ಯೋಚನೆ ಮಾಡ್ರಿ, ನಾವ್ ಹಿಂಗೆ ಹೋಗ್ತಾ ಯಾಕೆ ನಮ್ಮ ಅವ್ರಿಗೇನು ಹೇಳೋದು ಬಿಡು ಅಂತ ಅನ್ಸುತ್ತೆ. ನಾಳೆ ಅದೇ ಜಾಗದಲ್ಲಿ ನಮ್ಮ ಮಕ್ಕಳಿದ್ರೆ ಈ ತರ ಪರಿಸ್ಥಿತಿ ನಮ್ದಾಗಿದೆ ಇವತ್ತು. ಭಾರತ ಕಟ್ಟುವಂತ ಯುವಕರು ಸುಮ್ಮನೆ ಪಬ್ಜಿಯಲ್ಲಿ ಮುಳುಗೋಗಿದ್ದಾರೆ. ನೆಟ್ಟು ವೈಫೈ ಫ್ರೀ ಸಿಕ್ಬಿಟ್ರೆ ಇನ್ನಷ್ಟು ನಮ್ಮ ದೇಶನ ಏನ್ ಮಾಡ್ತಾರೆ ಹುಡುಗರು, ಕ್ಲೀನಾಗಿ ಮುಳುಗಿಸ್ಬಿಡ್ತಾರೆ. ನಾನು ಇನ್ನೊಂದು ಮಾತು ಹೇಳ್ತೀನಿ, ಡ್ರಗ್ಸು, ಗಾಂಜಾ, ಒಟ್ಕ ಏನೇನೋ ಡ್ರಿಂಕ್ಸು, ಸಿಗರೇಟು ಎಲ್ಲ ಹ್ಯಾಬಿಟ್ಸು 10ನೇ ಕ್ಲಾಸ್ ಮಕ್ಕಳಿಂದನೂ ಶುರು. ನೀವು ಗಮನಿಸ್ತಿರೋ ಇಲ್ಲ, ನಾನು ಹೋಗೋ ಸ್ಕೂಲಲ್ಲಿ ವೈಟ್ನರ್ನ ಕೂಡ ಅವರು ಇನ್ಹೇಲ್ ಮಾಡ್ತಾರೆ. ವೈಟ್ನರ್ ಮನೆ ಹೊಸದಾಗಿ ಪೇಂಟ್ ಹೊಡೆದ್ರೆ ಪೇಂಟ್ ಇನ್ಹೇಲ್ ಮಾಡ್ತಾರೆ. ಪೆಟ್ರೋಲ್ನ ಇನ್ಹೇಲ್ ಮಾಡ್ತಾರೆ. ಅವ್ರಿಗೆ ಅದೊಂಥರ ಡ್ರಗ್ಸ್ ಇದ್ದಂಗೆ. ಆ ಮಕ್ಕಳು 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳು ಪೆನ್ಸಿಲ್ ಹಿಡ್ಕೊಂಡು ಹಿಂಗ್ ಮಾಡ್ತಾರೆ, ಶೋ ತೋರಿಸ್ತಾರೆ. ನಮಗೆ ಅರ್ಥ ಮಾಡ್ಕೊಳ್ರಿ, ನಾವು ಪೇರೆಂಟ್ಸ್ಗಳು ಮಕ್ಳಿಗೆ ಎಲ್ಲೆಲ್ಲಿ ಇಟ್ಬಿಟ್ವಿ ಅಂತ. ನಾವು 6 ಗಂಟೆ ಆಗಿದ್ ಕೂಡಲೇ ಟಿವಿ ಹಚ್ಕೊಂಡು ಕೂತ್ಕೊಂಡ್ಬಿಟ್ವಿ. ಆ ಮಗು ಏನ್ ಮಾಡ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇವ್ರೇನಾದ್ರೂ ನಮ್ಮ ಭಾರತ ಕಟ್ತಾರ? ಸದೃಢ ಯುವಕರನ್ನು ಕೊಡಿ, ಉಕ್ಕಿನ ತೋಳುರೋರು ನಮಗ್ ಕೊಡಿ ಅಂತ ವಿವೇಕಾನಂದ್ರ ಹೇಳಿದ್ರು. ಈಗ ಸದೃಢನೂ ಇಲ್ಲ, ಯುವಕರು ಇಲ್ಲ, ಎಲ್ಲ ಸತ್ತೋಗ್ಬಿಟ್ಟಾವ್. ನಮ್ಮ ಮಕ್ಕಳಿಗೆ ನಾವು ಬೇಸಿಕ್ ಆಗಿ ಹೇಳ್ಕೊಡೋದಿಷ್ಟೇ, ನಮ್ಮ ದೇಶಕ್ಕೋಸ್ಕರ ಅವ್ರು ಏನೂ ಮಾಡೋದ್ ಬೇಡ, ಅಪ್ಪ ಅಮ್ಮನಿಗೋಸ್ಕರ ಚೆನ್ನಾಗಿ ಬದುಕ್ಬಿಟ್ರೆ ಆಟೋಮೆಟಿಕ್ ಆಗಿ ನಮ್ಮ ದೇಶ ಉಳಿದೋಗ್ಬಿಡುತ್ತೆ. ನೀವು ನೋಡಿದೀರಾ, ದೇಶದಲ್ಲಿ ಬಡತನ ಇದೆ, ರಾಜಕೀಯ ವ್ಯವಸ್ಥೆ ಹದಗೆಟ್ಟಿದಾವ್, ಬೇರೆ ಎಲ್ಲಾ ಸಮಸ್ಯೆಗಳಿದಾವ್. ನಮ್ಮ ಮಕ್ಕಳು ಅದಕ್ಕೋಸ್ಕರ ಯಾವತ್ತಾದ್ರೂ ರೋಡಿಗಿಳಿದಿದ್ ನೋಡಿದೀರಾ? ಬಟ್ಟೆಗೋಸ್ಕರ ರೋಡಿಗಿಳಿತಾವ್. ಇವು ನೀನ್ ಈ ಬಟ್ಟೆ ಹಾಕೊಂಡ್ಬಿಡ್ತೇನೆ, ನೀನ್ ಆ ಶಾಲೆ ಹಾಕೊಂಡ್ಬಿಡ್ತೇನೆ ಅಂತ ನಮ್ಮ ಮಕ್ಕಳು ರೋಡಿಗೆ ಹಿಡಿತಾರೆ ಹೊರತು ಯಾಕೆ ನಮ್ಮ ರಾಜಕಾರಣಿಗಳು ಒಂದು ರೋಡ್ ಸರಿ ಮಾಡಿಲ್ಲ? ಬರ್ರೋ ಎಲ್ಲರೂ ಅಂತ ಹೇಳಿ ಯಾರಾದ್ರೂ ಮಾಡಿದಾರ ಫೈಟ್? ಯಾರು ಮಾಡ್ಲಿಲ್ಲ. IPL ಬೇಕಾದ್ರೆ ಸಾಲ ಮಾಡಿ ಹೋಗಿ ಕುತ್ಕೊಂತಾರೆ. ಅದೇ ಏನಾದ್ರೂ ಪಕ್ಕದಲ್ಲಿರೋ ಒಂದು ಬಡವ ಯಾರಾದ್ರೂ ಇದ್ರೆ ನಮ್ಮ ಹುಡುಗರು ತಿರುಗೂ ನೋಡೋರು. ಇವಾಗೆಲ್ಲ ಯೂಟ್ಯೂಬ್ ಭಾಳ ನಡೀತಿದಾವೆ. ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಹೆಲ್ಪ್ ಹೇಗೆ ಮಾಡಬೇಕು? ನಮ್ಮ ಅಜ್ಜ ಒಂದ್ ಕಡೆ ಹೇಳೋರು, ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ. ಈಗ ಹಂಗಲ್ಲ, ನಾವೇ ಕಿಟ್ ಕೊಡಂಗ್ ಮಾಡೋದು. ಅವ್ನು ವಿಡಿಯೋ ತೆಗಿತಾನೆ, ನಾನು ಕಿಟ್ ಕೊಟ್ಟಿದ್ದೀನಿ, ನೀನು ಇಸ್ಕೊಂಡಿದ್ಯಾ, ನಿನ್ಗೇನ್ ಅನ್ಸತ್ತೆ ಅಂತ. ಏನ್ ಮಾಡ್ತೀರಾ ಪಾಪ, ಅವ್ರಿಗಿಲ್ಲ, ಅವ್ರಿಗೆ ಕೊಟ್ರೆ ಸಾಕು ಅಂತ ಅವರು, ಇವ್ರಿಗೆ ಅದನ್ನೇ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ಇವರು. ಇವೆಲ್ಲ ಪರಿಸ್ಥಿತಿನ ನಾವ್ ಇನ್ನೊಬ್ರಿಗೆ ಕೊಡೋದನ್ನ ತೋರ್ಸ್ಕೊಡ್ಬೇಕಾ? ನಮ್ಮ ಭಾರತದವ್ರು ತೋರ್ಸ್ಕೊಡ್ಬೇಕಾ? ಇರಿ, ನಮ್ಮಲ್ಲಿ ನೀರ್ ಕೇಳಿ ಬಂದವ್ರಿಗೆ ನಾವೆಲ್ಲ ಮಜ್ಜಿಗೆ ಕೊಡೋ ಜನ, ಹಸ್ಕೊಂಡ್ ಬಂದವ್ರಿಗೆ ಊಟನೇ ಹಾಕೋ ಜನ ನಾವು ಇವತ್ತು ಭಾರತ ಕಟ್ಟೋ ರೀತಿ ನೋಡ್ಬಿಟ್ರೆ ಇವತ್ತು ಅನ್ಸತ್ತೆ ನನಗೆ ನಿಜವಾಗ್ಲೂ ಯುವಕರು ಎಲ್ಲ ಎರಡೇ ಕಡೆ ಕಣ್ಣಿತ್ತು. ಒಂದು ನಮ್ ಸಿಟಿ ಒಳಗಿರೋ ಪೊಲೀಸರು, ಇನ್ನೊಂದು ಬಾರ್ಡರ್ ಕಾಯೋ ನಮ್ಮ ಸೈನಿಕರು. ಇವರಿಬ್ರು ಬಿಟ್ಟು ನನಗೆ ಎಲ್ಲೂ ಯುವಕರು ಕಾಣಿಸ್ಲಿಲ್ಲ. ಯಾಕಂದ್ರೆ ಯುವಕರೆಲ್ಲರೂ ಎಲ್ಲೆಲ್ಲೋ ಹೋಗ್ಬಿಟ್ಟಾವ್. ಇವ್ರು ಯಾರು ಇಲ್ಲ ಈಗ. ನೀವು ಒಂದು ಅಬ್ಸರ್ವ್ ಮಾಡಿ, ನಾನು ಅಂತ ಮೆರೆದವರೆಲ್ಲ ಏನಾದ್ರು ಹೋದ್ರ? ಬೆಸ್ಟ್ ಎಕ್ಸಾಂಪಲ್ ಇರ್ತೀವಿ. ಏರಿಯಾದಲ್ಲಿ ಡಾನ್ಗಳ ತರ ಇರ್ತಾರೆ, ದುಡ್ಡು ಬೇಡ ಬೆಚ್ಚಾನ್ ದುಡ್ಡು ಮಾಡಿರ್ತಾರೆ. ಹೋಗಿ ಒಂದ್ಸರಿ ಸ್ಮಶಾನಕ್ಕೆ ಹೋಗ್ಬಿಡ್ತಾನೆ, ಸತ್ತೋಗ್ಬಿಡ್ತಾನು. ಸ್ಮಶಾನಕ್ಕೆ ಹೋಗಿ ಕಿವಿ ಕೆಟ್ಟು ಕೇಳ್ತಾ ಇದ್ದಾನೊಬ್ಬ, ಇನ್ನೊಬ್ಬ ಫ್ರೆಂಡ್ ಬರ್ತಾನೆ, ಯಾಕೆ ಸ್ಮಶಾನದ ಹತ್ರ ಕಿವಿ ಕೊಟ್ಟು ಕೇಳಿಸ್ತಿದ್ಯಾ ನೀನು ಅಂತ. ಇಲ್ಲ ಮರ, ಯಾರು ಬದುಕಿದ್ದಾಗ ಏನ್ ಮೆರ್ದ ಈಗೇನಾದ್ರೂ ಸೌಂಡ್ ಮಾಡ್ತಿದ್ದಾನ ಅಂತ ನೋಡಕ್ ಹೋಗಿದ್ದೆ ಅಂತ. ಏನು ಸೌಂಡ್ ಇಷ್ಟೇ. ನಾವಿದ್ದಾಗ 4 ಜನರಿಗೆ ಹೆಲ್ಪ್ ಮಾಡಿ ನೋಡಿ, ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ನಿಮ್ಗೆ ಏನೋ ಸ್ವೀಟ್ ಇತ್ತಾ, ಚಂಪಾಕಲಿ ತಂದಿಯಾರ ಇವತ್ತು, ನೀವು ಒಬ್ರು ಎಷ್ಟಂತ ತಿಂತೀರಾ? ಅದೇ 4 ಜನ ಕೊಟ್ಟು ನೋಡ್ರಿ, ಅವ್ರು ಹೇಳ್ತಾರೆ ಚೆನ್ನಾಗಿತ್ತು ಅಂತ. ನೆಕ್ಸ್ಟ್ ಟೈಮ್ ನಿಮಗೆ ಇನ್ನೂ ಚಂಪಾಕಲಿ ತಿನ್ಬೇಕು ಅನ್ಸತ್ತೆ. ಒಬ್ರೇ 10 ಚಂಪಾಕಲಿ ತಿಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು 10 ಚಂಪಾಕಲಿ ಅಲ್ಲ, 1 ಚಂಪಾಕಲಿ ಇಟ್ಟು ನೀವು ತಿನ್ನಲ್ಲ. ವಾಕರ್ಕೆ ಬಂದಿರೋದು ನಿಮಗೆ. ಇದು ಲೈಫ್. ನಿಮ್ಮಲ್ಲೂ ಎಷ್ಟೋ ಜನ ಮಕ್ಕಳಿದ್ದಾರೆ, ದಯವಿಟ್ಟು ನೀವು ಟಿವಿ ನೋಡಬೇಡಿ. ನಮ್ಮನೇಲಿ ಇವತ್ತಿನವರೆಗೂ ಟಿವಿನೇ ಇಲ್ಲ. ನಾವು SLC ಇದ್ದಾಗ ಟಿವಿ ಕಟ್ಟಾಗಿದ್ದು, ಇನ್ನೂ ನಮ್ಮನೇಲಿ ಟಿವಿನೇ ಬಂದಿಲ್ಲ. ಟಿವಿ ನೋಡಬೇಡಿ. ಯಾಕೆ ಅಂದ್ರೆ ಅತ್ತೆ ಸೊಸೆ ಕೊಡೋದ್ಲು, ಸೊಸೆ ಅತ್ತೆ ಕೊಡೋದ್ಲು, ಇಬ್ರು ಮಧ್ಯ ಮಾವ ಗಂಡ ಭಿಕಾರಿಗಳಾದ್ರು. ಇವೇ ಸೀರಿಯಲ್ ಇವೆ. ಈಗ ಬಿಗ್ ಬಾಸ್ 100 ದಿನ, ಇವತ್ತೆಲ್ಲರೂ ಫಿನಾಲೆ ಅಂತ ಆಲ್ರೆಡಿ ಮೈಂಡಲ್ಲಿ ಫಿಕ್ಸ್ ಆಗ್ಯಾರ. ಗೆದ್ದೊಂದು ಕೋಟಿ ತಗೊಂಡು ಹೋದ, ನಮ್ದೊಂದು ಕರೆಂಟ್ ಬಿಲ್ ಒಂದು ಬಂತು ಅಲ್ವಾ? ನಾವೇನಾದ್ರೂ ನಂಬ್ಕೊಂಡು ದೇಶ ಕಟ್ತೀವ? ನಾವ್ ದೇಶ ಕಟ್ಟಬೇಕು. ಈಗ ಲಾಕ್ಡೌನ್, ಇವತ್ತು ಹೋಗ್ಬೇಕು ದೇಶಕ್ಕೆ. ಏನಾದ್ರು ಯುದ್ಧ ಮಾಡಕ್ ಹೋಗಿ ಅಂದ್ರೂ ತಾಳಿ ಇಲ್ಲಿ ಜಿಲ್ಲೆಗೆ ಹೇಳ್ತಾನೆ, ಯಾರು ಹೇಳ್ತಾರ ನೋಡ್ಕೊಂಡೆ ಹೋಗೋಣ ಅಂತೀವಿ ನಾವು. ಆ ರೇಂಜಲ್ಲಿ ಇದೀವಿ ನಾವು. ಮತ್ತೀಗ ಏನಾದ್ರೂ ಒಂದು ಹೆಲ್ಪ್ ಮಾಡ್ತೀವ? ಹೇಗ್ ಮಾಡ್ತೀವಿ ಅಂತ ಹೇಳ್ತೀವಿ ನೋಡ್ರಿ. ಒಂದು ಚಿಕ್ಕ ಕತೆ. ಹಳ್ಳಿಯಲ್ಲಿ ಮೊದಲು, ಈಗಲ್ಲ ತುಂಬಾ ವರ್ಷಗಳ ಕಾಲ ಹಿಂದೆ
ಗಣಪತಿನ ಮನೇಲಿ ತರಬೇಕಾದ್ರೆ ಏನ್ ಡ್ಯಾನ್ಸು, ಏನ್ ದೊಂಬರಾಟ, 21 ನೈವೇದ್ಯ. ಸ್ವಲ್ಪ ಇಮ್ಯಾಜಿನ್ ಮಾಡ್ರಿ, ದೇವ್ರ ಏನಾದ್ರೂ ನೈವೇದ್ಯ ತಿನ್ನೋದಿದ್ರೆ ನೀವೇನಾದ್ರೂ ಅಡುಗೆ ಮಾಡ್ತಿದ್ರಾ? ಅವ್ನು ತಿನ್ನಲ್ಲ ಅಂತ ಗೊತ್ತಿದ್ಕೆ ನೀವು ಅಷ್ಟು ಮಾಡ್ತೀರಾ? ಒಂದ್ಸರಿ ಏನಾದ್ರೂ ಅವ್ನು ತಿಂತಾನೆ ಅಂತ ಗೊತ್ತಿದ್ರೆ ದೇವ್ರನ್ನೇ ನೀವು ಅಡುಗೆ ಮಾಡಲ್ಲ. ಅಷ್ಟೆಲ್ಲ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡ್ಬಿಡೋದು. ಸಂಜೆನೆ ಅವನ್ನ ಬಿಡ್ಬೇಕು, ಮತ್ತೆ ಎಕ್ಸ್ಟ್ರಾ ಒಂದಿನ ಇಟ್ಕೊಂಡ್ರೆ ನೆಂಟರು ಬರ್ತಾರಲ್ಲ, ಒಂದೇ ದಿನ ಬಿಟ್ಬಿಡ್ಬೇಕು. ಮೊದ್ಲಿತ್ತು 15 ದಿನ 20 ದಿನ, ಆಮೇಲೆ ಕಷ್ಟ ಆಯ್ತಲ್ಲ 7 ದಿನಕ್ಕೆ ಬಂತು. ಆಮೇಲೆ ಮಕ್ಕಳೆಲ್ಲ ಪಾಪ ಫಾರಿನ್ ಅಲ್ಲ, 5 ದಿನಕ್ಕೆ ಬಂತು, ಈಗ 3, ಈಗ 1 ದಿನಕ್ಕೆ ಬಂದೈತಿ. ಬೆಳಗ್ಗೆ ತಗೊಂಡು ಸಂಜೆ ಹೋಗ್ದು ಗಣಪತಿ. ಅವಾಗೇನಾಯ್ತು, ಗಣಪತಿ ತಂದ್ರು, ಅವಾಗೆಲ್ಲ ಈ ತರ ಲಾರಿ ಪಾರಿಗಳೆಲ್ಲ ಇರ್ಲಿಲ್ಲ, ಕತ್ತೆ ಮೇಲೆ ಗಣಪತಿನ ಕೂರ್ಸಿದ್ರು. ಹಿಂಗೆ ಮೆರವಣಿಗೆ ಬರ್ತಾ ಇತ್ತು ಗಣಪತಿ. ಎಲ್ಲರೂ ಹಾರ ಹಾಕ್ತಾರೆ ಗೊತ್ತಾ, ಮನೆ ಬಾಗ್ಲಿಗೆ ಒಂದು ಗಣಪತಿ. ಈಗ ಈ ಮನೆಗೆ ಒಂದು ಗಣಪತಿ, ಅವಾಗ ಏರಿಯಕ್ಕೆ ಒಂದು ಗಣಪತಿ. ಒಂದು ಹಾರ ಹಾಕ್ತಾ ಹೋದ್ರು. ಸರಿ, ಎಲ್ಲ ಹಾರ ಹಾಕ್ತಿದ್ದಾರೆ, ಗಣಪತಿನ ಕಾಣದಂಗಾಯ್ತು. ಏನ್ ಮಾಡಿದ್ರು, ಹಾರನ ಉಳಿದಿರೋ ಹಾರ ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ, ಗಣಪತಿಗೆ ಹಾರ ಜಾಸ್ತಿ ಇದ್ರೆ ಟ್ಯಾಕ್ಟ್ರಿಗೆ ಹಾಕ್ತಿವಲ್ಲ, ಅವರು ಏನ್ ಮಾಡ್ರು, ಎಲ್ಲ ಕತ್ತೆಗೆ ಹಾಕ್ತಾ ಹೋದ್ರು. ಎಲ್ಲ ಕತ್ತೆ ಒಂದಿಷ್ಟು ಮುಂದೆ ಹೋದ ಮೇಲೆ ಕತ್ತೆಗೆ ಅನ್ಸ್ಬಿಡ್ತು, ನನ್ನ ಮಗಂದಿವರೆಲ್ಲ ನನಗೆ ಹಾರ ಹಾಕ್ತಿರೋದು, ನನಗಿಷ್ಟೆಲ್ಲ ಸನ್ಮಾನ, ಇಷ್ಟೆಲ್ಲ ಮರ್ಯಾದೆ ನನಗಿದೆ ಅಂತ ನನಗೆ ಗೊತ್ತಿಲ್ವಲ್ಲ. ಓ, ಈ ಗಣಪತಿಯಿಂದ ನನಗೆ ಮರ್ಯಾದೆ ಅಲ್ಲ, ನನ್ನಿಂದ ಈ ಗಣಪತಿಗೆ ಮರ್ಯಾದೆ ಅಂತ ಒಂದ್ಸರಿ ಬಾಡಿ ಶೇಕ್ ಮಾಡ್ಬಿಡ್ತ. ಪುಣ್ಯ ಇಬ್ರು ಭಟ್ರು ಪಕ್ಕದಲ್ಲಿದ್ರು, ಒಂದೇ ಸಾರಿ ಗಣಪತಿನ ಹಿಡಿದ್ಬಿಟ್ರಂತೆ. ಅಯ್ಯೋ ನನ್ನ ಮಗನೇ, ಒಂದ್ ಚೂರಾದ್ರೆ ಗಣಪತಿ ಬಿದ್ದೋಗ್ಬಿಡೋದು, ಅದು ವಿಘ್ನ ಆಗೋಗ್ಬಿಡೋದು ಅಂತ ಹೇಳಿತ್ತು. ಹಾಕಿರೋ ಎಲ್ಲ ಆಹಾರ ತೆಗೆದು 2 ಕೊಟ್ಟು ಕಳ್ಸಿದ್ರು. ನಾನು ಅನ್ನೋ ಅಹಂಕಾರ ಬಂದವರಿಗೆ 2 ಏಟು ಬೀಳತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ, ನನ್ನಿಂದ ದೇಶ ಅಂತ ಅನ್ಲೇಬೇಡ್ರಿ. ದೇಶ ನಮಗೆ ಕೊಟ್ಟಿರೋ ಭಿಕ್ಷೆ ಇದು. ಬೇರೆ ದೇಶದಲ್ಲೆಲ್ಲ ತಿನ್ನಕ್ಕೂ ಪರದಾಡ್ತಿದ್ದಾರೆ, ಇವತ್ತು ನಾವ್ ಇಷ್ಟು ಆರಾಮಾಗಿ ಇಷ್ಟು ಚೆನ್ನಾಗಿ ಕೂತ್ಕೊಂಡಿದೀವಿ. ಬೇರೆ ದೇಶದಲ್ಲಿ ನೋಡ್ರಿ, ಹಿಂಗ್ ಕೂತ್ಕೊಂಡ್ ಮೇಲ್ ನೋಡ್ಬೇಕು ಅವ್ರು. ನಾವಿವತ್ತು ಮೇಲ್ಗಡೆ ಸೂರ್ಯ ನಮಸ್ಕಾರಕ್ಕೆ ನೋಡ್ತೀವಿ, ಬೇರೆ ದೇಶದವ್ರು ಮೇಲೆ ಯಾಕೆ ನೋಡ್ತಾರೆ ಗೊತ್ತಾ? ಎನಿವನ್, ಎಲ್ಲಿಂದ ಯಾವಾಗ ಬಾಂಬ್ ಬೀಳತ್ತೆ ಅಂತ ಗೊತ್ತಿಲ್ಲ ಅವ್ಕೆ, ಎಲ್ಲಿಂದ ಯಾವ ಬಾಂಬ್ ಎಲ್ಲಿ ಬೀಳತ್ತೆ ಅಂತ ಗೊತ್ತಿಲ್ಲ ಅವಕ್ಕೆ. ಆ ಪರಿಸ್ಥಿತಿ ಬೇರೆ ದೇಶದಲ್ಲಿ. ನಿಜವಾಗ್ಲೂ ಭಾರತದಲ್ಲಿ ಹುಟ್ಟಿದವ್ರು ನಾವು ಗ್ರೇಟ್ ಅಲ್ವಾ? ಇದ್ಯಾಕೆ ನಮ್ಮ ಮಕ್ಕಳಿಗೆ ಗೊತ್ತಾಗ್ತಿಲ್ಲ? ಫೆಬ್ರವರಿ 14 ರೆಡಿ ಆಗ್ತಿದಾರೆ ನಮ್ಮ ಮಕ್ಕಳು. ಏನುಂಟು ಫೆಬ್ರವರಿ 14? ಎಕ್ಸಾಕ್ಟ್ಲಿ 10ನೇ ಕ್ಲಾಸ್, 4ನೇ ಕ್ಲಾಸ್, 5ನೇ ಕ್ಲಾಸ್ ಹುಡುಗರು ಲವ್ ಲೆಟರ್ ಬರ್ದಿದ್ದಾರೆ ನಮ್ಮ ಸ್ಕೂಲಲ್ಲಿ. ಪ್ಲೀಸ್, ಅವು ಇಂಗ್ಲಿಷ್ ಬರಂಗಿಲ್ಲ, ಆದ್ರೂ ಸಖತ್ ಇಂಗ್ಲಿಷ್ ಮಾಡೋರು. ಅವ್ರ ಇಂಗ್ಲಿಷ್ ನೋಡಿ ನನಗೆ ಅನ್ಸ್ತು, ಓ ಬ್ರಿಟಿಷ್ ನಮ್ಮನ್ನು ಬಿಟ್ಟೋಗಿದ್ ಕರೆಕ್ಟ್ ಆಗೈತೆ ಅಂತ. ಪ್ಲೀಸ್ ಯು ಲವ್ ಮಿ, ಐ ಲವ್ ಯು ಅಂತ ಅಷ್ಟೇ ಬರ್ದಿರೋದು. ಅವನಿಗೇನಾದ್ರೂ ಇಂಗ್ಲಿಷ್ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳಕ್ ಬರಲ್ಲ ಅವನಿಗೆ. ಪ್ಲೀಸ್ ಯು ಲವ್ ಮಿ, ಅದು ಪ್ಲೀಸು ಸ್ಪೆಲ್ಲಿಂಗು ತಪ್ಪು, ಲವ್ ಸ್ಪೆಲ್ಲಿಂಗು ತಪ್ಪು, ಮೀ ಸ್ಪೆಲ್ಲಿಂಗು ತಪ್ಪು, ಎಮ್ಮಿ ಬರ್ದಿಲ್ಲ MI ಬರ್ದವನೆ. ಈ ತರ ಮಕ್ಳು ಹಿಡ್ಕೊಂಡು ನಾವ್ ಏನ್ ಮಾಡೋಣ? ನಿಜವಾಗ್ಲೂ ಇವತ್ತು ಯುವ ಸಪ್ತಾಹ ಎಷ್ಟು ಜನ ಹುಡುಗರು ಬರ್ಬೇಕು, ವಿಷಯ ಗೊತ್ತಿದ್ದಾಗ ಎಲ್ಲರೂ ಬರ್ಬೇಕು. ಇಲ್ಲ, ಇನ್ನು ಸದ್ಯ ಕರೆಕ್ಟಾಗಿ ಕಾಯ್ತಿದ್ದಾರೆ. ಇವತ್ತು ಭಾನುವಾರ 10:15 ಮೇಲೆ ಹೇಳೋದು ನಾವು. ಮೊದಲು ಸೂರ್ಯ ನಮ್ಮನ್ನ ಹೇಳ್ಸೋನು, ಈಗ ನಾವು ಸೂರ್ಯ ಮಲಗ್ನ ನಾವ್ ಹೇಳ್ಬೇಕು. ಈ ತರ ಪರಿಸ್ಥಿತಿಯಲ್ಲಿ ನಾವಿರ್ಬೇಕಾದ್ರೆ ವಿವೇಕಾನಂದರು ಇವತ್ತು ಇಷ್ಟು ವರ್ಷ ಬದುಕಿರೋದೇ ದೊಡ್ಡ ವಿಚಾರ. ಇನ್ನೂ ವಿವೇಕಾನಂದರನ್ನ ನೆನ್ಸ್ಕೊಂತೀವಿ ಅಂದ್ರೆ ಅದು ನಿಮ್ಮಿಂದ, ಅದು ಬಿಟ್ಟು ಬೇರೆ ಯಾರಿಂದನೂ ಅಲ್ಲ. ನೀವು ನೋಡಿದ್ದೀರಾ, ವಿವೇಕಾನಂದ ಜಯಂತಿ ದಿನ, ಗಾಂಧಿ ಜಯಂತಿ ದಿನ ಎಲ್ಲ ಹಾರ ಹಾಕ್ತಾರೆ ನಮ್ಮ ಸ್ಟ್ಯಾಚುಗಳಿಗೆ. ಹೋಗಿ ಹಾರ ಹಾಕೋದು. ಯಾರಾದ್ರೂ ಮಾರನೇ ದಿನ ಹಾರ ತೆಗಿಯಕ್ ಹೋಗ್ತೀರಾ? ಅದು ಕೂಸ್ತು ಕೊಳತು, ಇನ್ನೊಂದು ಗಾಂಧಿ ಜಯಂತಿ ಬರಬೇಕು ಗಾಂಧಿ ಹಾರ ಹೋಗಕ್ಕೆ. ಅಷ್ಟ್ರವರೆಗೂ ಬುದ್ಧ ಏನಂದ್ರು, ವಿಗ್ರಹ ಪೂಜೆ ಮಾಡಬೇಡ್ರಿ, ಎಥಿಕ್ಸ್ನ ಫಾಲೋ ಮಾಡಿ ಅಂದ್ರು. ಇವತ್ತು ಪ್ರಪಂಚದಲ್ಲಿ ಯಾವ ವಿಗ್ರಹಗಳು ಜಾಸ್ತಿ ಇದಾವೆ? ಬುದ್ಧನ ವಿಗ್ರಹಗಳೇ ಜಾಸ್ತಿ ಇರೋದು. ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಇಷ್ಟೇ ಮಾಡೋದು, ನೀವು ಒಳ್ಳೆ ಡ್ಯೂಟಿಯಲ್ಲಿ ಇದ್ದೀರಾ. ಯಾಕಂದ್ರೆ ಪೊಲೀಸ್ ಇಲಾಖೆ, ಗೃಹ ರಕ್ಷಕ ದಳ ಅಂದ್ರೆ ಒಂದು ಭಯ. ನೀವು ನೋಡಿದೀರಾ, ದೇವಸ್ಥಾನದೊಳಗೆ, ಮಸೀದಿ ಒಳಗೆ, ಚರ್ಚ್ ಒಳಗೆ ನಮ್ಮವು ಪೆಕ್ರ ತರ ಆಡಲ್ಲ ನಮ್ಮವು. ಯಾಕೆ ಹೇಳ್ರಿ? ದೇವ್ರು ಅನ್ನೋದು ಪ್ರೀತಿನ ಭಯನ? ದೇವ್ರ ಮೇಲೆ ನಿಮಗೆ ಪ್ರೀತಿ ಇದೆಯಾ, ಭಯ ಇದೆ ಹೇಳಿ? ಜಾಸ್ತಿ ಭಯ ಇರತ್ತೆ. ನಿಮ್ಗೆ ಯಾರಾದ್ರೂ ಮೋಸ ಮಾಡ್ರೆ ನೀವೇನಂತೀರಿ? ದೇವ್ರು ನೋಡ್ಕೊಂತ ನೋಡು, ಯಾಕಂದ್ರೆ ದೇವ್ರ ಶಿಕ್ಷೆ ಕೊಡ್ತಾನೆ ಅಂತ. ದೇವ್ರ ಬಗ್ಗೆ ನಿಮಗೆ ಭಯ ಜಾಸ್ತಿ. ಪೊಲೀಸ್ ಇಲಾಖೆ ಬಗ್ಗೆ ಪ್ರೀತಿಗಿಂತ ಭಯ ಇರಬೇಕು. ಪ್ರೀತಿ ಸೆಕೆಂಡ್ರಿ, ಭಯ ಇರಬೇಕು. ಯಾವಾಗ್ಲೂ ನಿಮ್ಮನ್ನ ನೋಡಿ 4 ಜನ ಹುಡುಗರು ಹೆದರ್ಕೊಂತಾರೆ ಅಂದ್ರೆ ನೀವು ಗೆದ್ದಂಗೆ. ನಿಮ್ಮನ್ನ ನೋಡಿ ನಿಮ್ಮನ್ನು ಹೆದರ್ಕಳ್ದೆ ನಿಮ್ ಜೊತೆ ಫೋಟೋ ತಗೊಂತಾರೆ ಅಂದ್ರೆ ದಯವಿಟ್ಟು ಕೊಡ್ಬೇಡ್ರಿ. ನಮ್ಮ ಸ್ಕೂಲಲ್ಲಿ ಹೇಳ್ತಾರ, ಮಿಸ್ ಒಬ್ರು ಸಿಕ್ಕಿದ್ರು, ಸರ್ರು ಎಷ್ಟು ಚೆನ್ನಾಗಿ ಮಾತಾಡೋರು ಗೊತ್ತಾ, ನಮ್ಮ ಪಕ್ಕನೇ ಕುತ್ಕೊಂಡಿರು, ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು ಅಂತ. ನಾನಂದೆ, ಅವ್ರು ಪೊಲೀಸ್ ಕಣಪ್ಪ, ಹಂಗೆಲ್ಲ ಮಾತಾಡಂಗಿಲ್ಲ ನೀನು.
ಒಳ್ಳೆ ಫ್ರೆಂಡ್ ರೀ, ಡ್ರಾಪ್ ಕೊಡ್ತಾವ ನನಗೆ ಅಂದ್ರು. ಎಲ್ಲಿ ತಂದುಬಿಟ್ರು ನಮ್ಮ ಪೊಲೀಸರನ್ನ. ಇವತ್ತು ನೀವಿಲ್ಲ ಅಂದ್ರೆ ದೇಶ ಇಲ್ಲ, ನೆನ್ಪಿಟ್ಕೊಂಬಿಡ್ರಿ. ರಾಜಕಾರಣಿಗಳನ್ನೇ ಕಂಟ್ರೋಲ್ ಮಾಡ್ತೀರ ನೀವು, ಸಾಮಾನ್ಯನ್ರಿ ನೀವು. ರಾಜಕಾರಣಿಗಳನ್ನೇ ಕಂಟ್ರೋಲ್ ಮಾಡ್ತೀರಾ, ಅವರೇ ಹೊಡ್ಕೊಂಡ್ರೆ ಅವ್ರನ್ನೂ ಕಂಟ್ರೋಲ್ ಮಾಡ್ತೀರಾ ನೀವು. ದೇಶ ಏನಾದರೂ ಇವತ್ತು ಬದುಕಿದೆ, ದೇಶ ಉಳಿದಿದೆ ಅಂದರೆ ಅದು ನಿಮ್ಮಿಂದ ಮಾತ್ರ. ಮಕ್ಕಳಿಗೆ ಮೊಬೈಲ್ ಕೊಡಬೇಡಿ, ಮಕ್ಕಳು ಮುಂದೆ ಅಪ್ಪ ಅಮ್ಮ ಜಗಳ ಆಡಬೇಡಿ, ಮೊದಲನೇ ತಪ್ಪು. ಯಾರಾದರೂ ನೀವೀಗ, ನಾನು ಫಾರ್ ಎಕ್ಸಾಂಪಲ್ ನಾಗರಾಜ್ ಸರ್ ಮನೆಗೆ ಹೋದೆ ಅನ್ಕೊಳ್ರಿ, ಅವ್ರ ಮಗನ ಮಗಳು ನನಗೆ ಮರ್ಯಾದೆ ಕೊಡಲಿಲ್ಲ ಅನ್ಕೊಳ್ರಿ, ಅಲ್ಲಿಗೆ ಏನು ಅರ್ಥ ಆಗುತ್ತಾ? ಅವ್ರ ಅಪ್ಪ ಅಮ್ಮ ನಮ್ಮ ಬಗ್ಗೆ ಏನೋ ಮಾತಾಡ್ಕೊಂಡಿದ್ದಾರೆ ಅಂತ ಅರ್ಥ. ಮನೇಲಿರೋ ಚಿಕ್ಕ ಮಕ್ಕಳು ಯಾವಾಗ ನಮಗೆ ಮರ್ಯಾದೆ ಕೊಡಲ್ಲ ಅಂದ್ರೆ ನಮ್ಮಪ್ಪ ಅವ್ರ ಅಪ್ಪ ಅಮ್ಮ ನಮ್ಮ ಬಗ್ಗೆ ನಾವು ಮಾತಾಡಿದ್ದಾರೆ ಅಂತ. ನಿಮ್ಮ ದೊಡ್ಡಪ್ಪ ಬಂದ್ರು ಮಾತಾಡ್ಸು ಅನ್ಬೇಕು. ಇವನ್ಯಾಕೆ ಬಂದ ನನ್ಗೆ ಬರ್ತದೆ. ನಮ್ಮ ಜಗಳ, ಮಕ್ಕಳ ಎದುರುಗಡೆ ಜಗಳ ಆಡಬೇಡಿ, ಮಕ್ಕಳ ಮುಂದೆ ಮೊಬೈಲ್ಸ್ ನೋಡಬೇಡಿ, ಮಕ್ಕಳ ಮುಂದೆ ಅಪ್ಪನ ಅಮ್ಮ ಕೆಟ್ಟನಾಗ ಬೈಬೇಡ್ರಿ, ಅಮ್ಮ ಅಪ್ಪನ ಕೆಟ್ಟನಾಗ ಬೈಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮಕ್ಕಳು ಅದನ್ನೇ ಫಾಲೋ ಮಾಡ್ತವೆ. ಈ ಥರ ಎಲ್ಲ ಇದ್ದಾಗ ದೇಶ ಕಟ್ಟೋದು ಉಳಿಸೋದು ಯಾರು? ಮೊದಲೆಲ್ಲ ಓಟಾದ್ರೂ ಹಾಕಕ್ಕೆ ಹೋಗವು, ಈಗ ನೋಟ ಅಂತ ಬಂದ್ಬಿಡ್ತಾ, ಅದಾದ್ರೂ ಹಾಕಕ್ಕೆ ಹೋಗ್ತಾವ, ಅದು ಹಾಕಕ್ಕೆ ಹೋಗಲ್ಲ. ದೇಶ ಹಿಂಗೆ ಕಟ್ತೀರಾ? ನಾನು ಎಲ್ಲರಿಗೂ ಹೇಳ್ತೀನಿ, ದೇಶ ಕಟ್ಬೇಕಂದ್ರೆ ಇಬ್ರು ಆಗ್ಬೇಕು. ಒಂದು ಪೊಲೀಸ್ ಆಗ್ಬೇಕು, ಇಲ್ಲಾಂದ್ರೆ ಪಕ್ಕಾ ರಾಜಕಾರಣಿಗಳಾಗಬೇಕು. ಅದರಲ್ಲೂ ಯುವಕರು ರಾಜಕಾರಣಕ್ಕೆ ಇಳಿಬೇಕು. ಎಲ್ಲಿ ಇಳಿಬೇಕು? ಡೈರೆಕ್ಟ್ ಎಮ್ ಎಲ್ ಎ ಬೇಡ, ತಾಲೂಕ್ ಪಂಚಾಯತಿ ಮೆಂಬರ್ ಆದ್ರೂ ಆಗ್ಬೇಕು ನಾವು. ಅಲ್ಲಿಂದ ಸರಿ ಮಾಡ್ಕೊಂಡು ಬಂದಾಗ ದೇಶ ಉಳಿಯತ್ತೆ. ನಾನು ಕೊನೆಯದಾಗಿ ಇಷ್ಟ ಹೇಳೋದು, ವಿವೇಕಾನಂದರು ಇನ್ನೂ ಬದುಕಿದ್ದಾರೆ, ನಮ್ಮ ಉಸಿರಲ್ಲಿದ್ದಾರೆ, ನಮ್ಮ ಶಕ್ತಿಯಾಗಿದ್ದಾರೆ. ದೇಶ ಕಟ್ಟೋದ್ರಲ್ಲಿ ವಿವೇಕಾನಂದರ ಪಾತ್ರ ಬಹಳ ದೊಡ್ಡದಿದೆ. ಇವತ್ತು ಅವ್ರನ್ನ ಬರೀ ಹೆಸರಾಗಿ ಇಟ್ಕೊಂಡ್ಬಿಡ್ರಿ, ಅವರೊಂದು ದೇಶದ ಶಕ್ತಿಯಾಗಿದ್ದಾರೆ. ನೀವೆಲ್ಲರೂ ನಿಮ್ಮನ್ನ ಮನಸ್ಸಲ್ಲಿ ಒಂದು ದಿನ ವಿವೇಕಾನಂದರು ಬುಕ್ಸ್ ಓದಿ, ನೀವು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತೀರಾ. ಎಂತ ಮನುಷ್ಯ, ಅವ್ರ ಅಪ್ಪನ ಹೆಸರು ವಿಶ್ವನಾಥ್ ದತ್ತ ಅಂತ, ವಿಶ್ವಕ್ಕೆ ಅವನು ದತ್ತ ಆದ. ತಾಯಿ ಹೆಸರು ಭುವನೇಶ್ವರಿ, ಭೂಮಿಯಷ್ಟೇ ಭುವನೇಶ್ವರಿ, ಭೂಮಿಯಷ್ಟೇ ತಾಳ್ಮೆ ಇರೋರು. ಇವರಿಬ್ರು ಮಗ ಯಾರು? ನರೇಂದ್ರ. ವಿಶ್ವ ಆಳಕ್ಕೊಬ್ರು, ಭೂಮಿ ಆಳಕ್ಕೊಬ್ರು, ಮನುಷ್ಯನ ಆಳಕ್ಕೊಬ್ರು ಬೇಕಲ್ಲ, ಅದಕ್ಕೆ ನರೇಂದ್ರ ಆದ. ನರೇಂದ್ರನೇ ಸ್ವಾಮಿ ವಿವೇಕಾನಂದರ ಆದ್ರು. ಸನ್ಯಾಸಿ ಆಗೋದು ಬಹಳ ಕಷ್ಟ ಅಲ್ಲ, ಬಹಳ ಈಸಿ. ಈಗ ಸನ್ಯಾಸಿಗಳಾಗೋದು ಬಹಳ ಈಸಿ. ಈಗ ನಾನು ನಮ್ಮ ಅಮ್ಮನಿಗೆ ಅದೇ ಕಡೆ, ಸುಮ್ಮನೆ ಸನ್ಯಾಸಿ ಆಗೋದು ಒಳ್ಳೇದೇನಪ್ಪ ಅಂತ. ಮನೆ, ಆಶ್ರಮ, ಕಾರು, AC, ಭಕ್ತರು, ಪೂಜೆ ಪಾತ್ಪೂಜೆ ಎಲ್ಲ ಸನ್ಯಾಸತ್ವ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟ. ಅದನ್ನ ನಮ್ಮ ಸ್ವಾಮಿ ವಿವೇಕಾನಂದರು ಉಳಿಸ್ಕೊಂಡ್ಯಾರೆ. ನನಗಿವತ್ತು ನಿಜವಾಗ್ಲೂ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಸ್ವಾಮಿ ವಿವೇಕಾನಂದರ ಕಾರಣ. ಅವರ ಬುಕ್ಸ್ಗಳನ್ನ ಓದಿರೋದು, ಅವ್ರ ಬಗ್ಗೆ ತಿಳ್ಕೊಂಡಿರೋದು, ಇವಿಷ್ಟೇ ಕಾರಣ ಅಂತ ಹೇಳ್ತೀನಿ. ಮತ್ತು ಈ ಒಂದಿಷ್ಟು ಆಪರ್ಚುನಿಟಿ ಕೊಟ್ಟಿದ್ದು ನಾಗರಾಜ್ ಸರ್, ಶಿವಾನಂದ್ ಸರ್. ತುಂಬ ವರ್ಷಗಳಿಂದ ಆ ಸರ್ನ ನಾನು ನೋಡ್ಕೊಂಡು ಬಂದಿರೋದು. ಯಾಕಂದರೆ ಇಲ್ಲಿರೋರು ತುಂಬ ಜನ ಇದ್ದಾರೆ, ಅವರ ಅನುಭವ ಅಷ್ಟು ನನಗೆ ವಯಸ್ಸಾಗಿಲ್ಲ. ಆದರೆ ನಮ್ಮ ಏಜ್ ಅವ್ರು ಏನು ಮಾಡ್ತಾರೆ ತಪ್ಪು ಅನ್ನೋದನ್ನ ನಾನು ನಿಮಗೆ ತಿಳಿಸಿದ್ದೀನಿ. ನಿಮ್ಗೆಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ, ಆಯುಷ್ಯ ಎರಡು ಕೊಡಲಿ. ನಾನು ಎಲ್ಲರಿಗೂ ಹೇಳ್ತೀನಿ, ನಿಮ್ಮ ಮನೆಗೆ ಒಂದೊಂದು ಆನೆ ಗಿಫ್ಟ್ ಕೊಡಲಿ ಅಂತ. ಆನೆ ಅಂದ್ರೆ ಏನು ಹೇಳಿ? ಆರೋಗ್ಯ, ಒಂದು ನೆಮ್ಮದಿ. ಎಲ್ಲರ ಮನೆಗೆ ಬೇಕಾಗಿರೋದು ಈಗ ಆನೆ. ದುಡ್ಡು ಯಾರು ಬೇಕಾದರೂ ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು. ಹೆಲ್ತ್ ಆ್ಯಂಡ್ ಪೀಸ್ ಇದೆಯಲ್ಲ, ಅದು ಯಾರೂ ಮಾಡೋಕ್ಕಾಗಲ್ಲ. ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೆ ಆರೋಗ್ಯ, ಆಯುಷ್, ಹೆಲ್ತ್, ಒಳ್ಳೆ ಸರ್ವಿಸಲ್ಲಿ ಇದ್ದೀರಾ, ಮನಸ್ಸಿಂದ ಮಾಡ್ತಿದ್ದೀರಾ. ವೆರಿ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದ ಚೇತನ್ ಸರ್, ನಿಮ್ಮೆಲ್ಲ ಡಿಪಾರ್ಟ್ಮೆಂಟ್ನ ಲೀಡರ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಹಾಗೂ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದರು, ಸಾಧನೆ ಇಲ್ಲಿ ಸತ್ಯ, ಬದುಕಿದ್ದು ಸತ್ಯಂಗೆ ಅಂತ. ಹುಟ್ಟಿದಾಗ ಏನೋ ಸಾಧನೆ ಮಾಡಿ ಸಾಯಿ, ಅವಾಗ ನಿಮಗೆ ಶಾಶ್ವತವಾದ ಹೆಸರು ಇರುತ್ತೆ ಅಂತ. ಆ ನಿಟ್ಟಿನಲ್ಲಿ ನೀವೆಲ್ಲ ಸಾಗಿ ಅಂತ ಹೇಳ್ತಾ, ನಮ್ಗೆ ಇವತ್ತು ಧ್ವನಿ ಸ್ವಲ್ಪ ಕೆಟ್ಟೋಗಿದೆ. ರಕ್ತದಾನ ಶ್ರೇಷ್ಠದಾನ. ನಮ್ಮ ಬಾಡಿಯಲ್ಲಿ ಸುಮಾರು 5 ರಿಂದ 6 ಲೀಟರ್ ರಕ್ತ ಇದೆ. ಬದುಕಕ್ಕೆ 4 ಲೀಟರ್ ಸಾಕು. ದೇವರು ನಮಗೆ 1 ರಿಂದ 1.5 ಲೀಟರ್ ರಕ್ತ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಪ್ರತಿದಿನ ನಮ್ಮ ದೇಹದಲ್ಲಿ 100 ml ಬ್ಲಡ್ ಪ್ರೊಡ್ಯೂಸ್ ಆಗುತ್ತೆ. ಪ್ರತಿದಿನ 6 ml ಬ್ಲಡ್ ವೇಸ್ಟ್ ಹೋಗ್ತಾ ಇರುತ್ತೆ. ಪ್ರತಿ 4 ತಿಂಗಳಿಗೊಮ್ಮೆ ರಕ್ತದಾನ ಮಾಡ್ತಾ ಇದ್ರೆ ಆರೋಗ್ಯವಾಗಿರ್ತೀವಿ. ಮತ್ತೆ ರಸ್ತೆ ಅಪಘಾತಗಳು, ಹೆರಿಗೆ ಸಮಯ ಹುಟ್ಟಿದ ಮಗುವಿಗೆ ರಕ್ತ ಬೇಕಾಗಿದೆ. ಈಗ ಹೊಸ ಕಾಯಿಲೆ ಸೃಷ್ಟಿ ಆಗ್ತಾ ಇದೆ. ಏನಪ್ಪ ಅಂದ್ರೆ ಪಾಲಿಸಿಥೀಮಿಯಾ ಅಂತ. ಪಾಲಿಸಿಥೀಮಿಯಾ ಅಂದ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗೋದು. 19-20 ಹಿಮೋಗ್ಲೋಬಿನ್ ಆಯ್ತು ಅಂದ್ರೆ ಅವ್ರಿಗೆ ಬ್ರೈನ್ ಹೆಮ್ರೇಜ್ ಆಗುತ್ತೆ, ಇಲ್ಲ ಪ್ಯಾರಲಿಸ್ ಹೊಡೆಯುತ್ತೆ, ಸ್ಟ್ರೋಕ್ ಆಗುತ್ತೆ. ಅದಕ್ಕೇನಪ್ಪ ಕಾರಣ ಅಂದ್ರೆ ಡೈಲಿ ಡ್ರಿಂಕ್ಸ್ ಮಾಡೋದು, ಡೈಲಿ ನಾನ್ ವೆಜ್ ತಿನ್ನೋದು. ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಕಟ್ಟಿಟ್ಬಿಟ್ಟು ಇದು ಬ್ರೈನ್ ಹೆಮ್ರೇಜ್ ಆಗೋದು, ಇಲ್ಲ ಪಾಲಿಸಿಥೀಮಿಯಾ ಆಗೋದು. ಅದು ಇವಾಗ ಜಾಸ್ತಿ ಆಗ್ತಾ ಇದೆ. ಕುಡುಕರು ಜಾಸ್ತಿ ಆಗ್ತಾ ಇದ್ದಾರೆ. ಆಮೇಲೆ ನಾನ್ ವೆಜ್ ತಿನ್ನೋದು ತುಂಬ ಅಪಾಯ. ಅದರಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ. ಆದಷ್ಟು ಸಸ್ಯಾಹಾರಿಗಳಾಗಿ ಅಂತ ಹೇಳ್ತಾ ನಾನು ಮಾಡ್ತೀನಿ.
ಎಷ್ಟು ಮಾತಾಡಿದ್ರು ಸ್ವಾಮಿ ವಿವೇಕಾನಂದರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಆದರೂ ಇವತ್ತು ಏನಾಗಿದೆ ಅಂದರೆ ಮೇಡಮ್ ಹೇಳಿದ್ರು, ಬಲವಂತವಾಗಿ ಈ ಆಚರಣೆಗಳನ್ನೆಲ್ಲ ಮಾಡಿಸ್ಬೇಕಾದ ಸ್ಥಿತಿ ನಮಗೆ ಬಂದಿದೆ. ಯುವ ಜನತೆ ಎಷ್ಟು ಹಾಳಾಗಿದ್ದಾರೆ ಅನ್ನೋದಕ್ಕೆ ಅವತ್ತಿನ ಕಾಲದಲ್ಲೇ ಸ್ವಾಮಿ ವಿವೇಕಾನಂದರ ಇಮ್ಯಾಜಿನೇಷನ್ ಇತ್ತೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಅಷ್ಟು ಜನ ಇವತ್ತು ಎಲ್ಲರೂ ಯುವಕರೇ. ಹಾಳಾಗಿರೋರಲ್ಲಿ ಏನಾದರೂ ಸಂಖ್ಯೆ ತೊಗೊಂಡ್ರೆ, ಪರ್ಸೆಂಟೇಜ್ ತೊಗೊಂಡ್ರೆ ಮೋರ್ ದೆನ್ 70% ಯುವ ಜನತೆನೇ ಹಾಳಾಗಿದ್ದಾರೆ. ಸೊ ಆ ಕನಸು ಅವತ್ತೇ ಕಂಡಿದ್ದಾರೆ ಅವರು. ಈ ಯೂತ್ಸನ್ನು ನಾವು ಸರಿ ದಾರಿ ತೊಗೊಂಬಂದರೆ ನಾವು ನಮ್ಮ ದೇಶ ಭದ್ರವಾಗಿ ಕಟ್ಬೋದು ಅನ್ನೋ ಒಂದು ಆಸೆ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೆ ತಕ್ಕದಾಗಿ 2007ರಲ್ಲೇ ಇದು ನಮ್ಮ ಯುವ ಸಪ್ತಾಹ ಶುರುವಾಗಿತ್ತು. 2007ರಲ್ಲಿ ಶ್ರೀ ವೆಂಕಟೇಶ್ ಮೂರ್ತಿ ಅಂತೇಳಿ 2007 ಏಪ್ರಿಲಲ್ಲಿ ಮಾಡಿದ್ದಾರೆ. ಸೊ ಇವತ್ತು ಅದನ್ನು ಗೌರ್ಮೆಂಟು ಇನಿಷಿಯೇಟ್ ಮಾಡಿದೆ. ಎಲ್ಲ ಶಾಲಾ ಕಾಲೇಜುಗಳಿಗೆ ಮತ್ತು ನಿಮ್ಮ ಗೌರ್ಮೆಂಟು ಮತ್ತು ನಾನ್ ಗೌರ್ನಮೆಂಟ್ NGOಗಳು ಅಥವಾ ಸಂಘ ಸಂಸ್ಥೆಗಳು ಏನಿದೆ ಎಲ್ಲರೂ ಸಹ ಇನ್ನು ಹೇಳ್ದಂಗೆ ಜನವರಿ 12 ಯಾರಿಗೂ ಗೊತ್ತಿಲ್ಲ. ಇವತ್ತು ನಮ್ಮ ಕಾಲೇಜುಗಳಲ್ಲಿ ಹೋಗಿ ಸ್ಟೂಡೆಂಟ್ಸಿಗೆ ಕೇಳಿದ್ರೆ ಯಾರಿಗೆ ಕೇಳಿದ್ರು ಗೊತ್ತಿಲ್ಲ. ಜನವರಿ 1 ಅದು ಗೊತ್ತಿದೆ, 14 ಗೊತ್ತಿದೆ. ಈಗ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಆಗಸ್ಟ್ 15 ಗೊತ್ತಿದೆ, ರಿಪಬ್ಲಿಕ್ ಡೇಟ್ ಗೊತ್ತಿರುತ್ತೆ ಅಷ್ಟೇ. ಸೊ ಯುವ ಸಪ್ತಾಹ ಅದು ಗೊತ್ತಿಲ್ಲ ಆಲ್ಮೋಸ್ಟ್. ಸೊ ಹಾಗಾಗಿ ಅದನ್ನು ಗೌರ್ಮೆಂಟಿಗೆ ನಮ್ಮ ಎಲ್ಲ ಶಾಲಾ ಕಾಲೇಜುಗಳಲ್ಲಿ NSS ಥ್ರೂ ಅದನ್ನು ಮಾಡಬೇಕು ಅಂತೇಳಿ ಒಂದು ಹೊಸದಾಗಿ ಒಂದು ಈಗ ಪಾಲಿಸಿ ತಂದಿದೆ. ಈಗ ನಮ್ಮ ಕಾಲೇಜಿಗೂ ನೆಕ್ಸ್ಟ್ ಮಾಡಬೇಕು ಮಾಡ್ತೀವಿ. ಸೊ ಯುವ ಜನತೆಗೆ ಸ್ವಾಮಿ ವಿವೇಕಾನಂದರು ಕೊಟ್ಟಂಥ ಮಾರ್ಗದರ್ಶನಕ್ಕೆ ಇವತ್ತಿನ ಇದು ಜನಗಳು ಅಂದರೆ ಇವತ್ತಿನ ಯುವಕರು ಅದನ್ನು ಅಳವಡಿಸಲಿ ಅಂತೇಳಿ ನಾನು ಕೇಳ್ತಕ್ಕ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ರಿಗೂ. ನಾನು ನಾನು ಕೂಡ ಒಂದು ಭಾಗಿಯಾಗಿದ್ದೀನಿ. ಬಹಳ ಹೆಮ್ಮೆ ಆಗ್ತಾ ಇದೆ. ವಿವೇಕಾನಂದರ ಆದರ್ಶಗಳನ್ನು ಪಾಲಿಸ್ತಾ ನಾವೆಲ್ಲರೂ ಕೂಡ ಈ ಸಂಸ್ಥೆಯಲ್ಲಿ ಒಳ್ಳೆ ಸೇವೆಯನ್ನು ಸಲ್ಲಿಸಬೇಕು. ಈಗ ಮೇಡಮ್ ಅವರು ಮಾತಾಡಿದಂಗೆ ಎಲ್ಲೇ ಹೋದ್ರೂ ಕಾಕಿ ಬಟ್ಟೆಗೆ ಬಹಳ ಒಂದು ಗೌರವ ಬೆಲೆ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ನಿಷ್ಕಾಮ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಗೃಹ ರಕ್ಷಕ ದಳಕ್ಕೆ ಬಹಳ ಕೂಡ ಗೌರವ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಏನು ಹಿಂದೆ ನಾನು ಕೂಡ ಫೀಲ್ಡ್ ಆಫೀಸರ್ ಇದ್ದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಇದ್ರಿ, ನಾವೆಲ್ಲರೂ ಒಳ್ಳೆ ಸರ್ವಿಸ್ ಮಾಡಿದ್ದೀವಿ. ನನ್ನ ಜೊತೆಲಿ ಎಲ್ಲರೂ ಒಳ್ಳೆ ಸಹಕಾರವನ್ನು ಕೊಟ್ಟಿದ್ದೀರಿ. ಈ ವಿವೇಕಾನಂದರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಯುವಕರಾದಂಥ ಕಮಾಂಡೆಂಟ್ ಸಾಹೇಬರು ಅವರಿಗೆ ನಾನು ಸಂಕ್ರಾಂತಿ ಸಂದರ್ಭದಲ್ಲಿ ಬಂದವ್ರಿಗೆ ವಿಶ್ ಮಾಡಬೇಕು ಅಂತೇಳಿ ಮಾಡಿದೆ. ಅವರು ಊರಿಗೆಲ್ಲ ಹೋಗಿದ್ರು ಹಬ್ಬ ಮಾಡಲಿಕ್ಕೆ. ಹಾಗಾಗಿ ಅವ್ರನ್ನ ಮೀಟ್ ಮಾಡಲಿಕ್ಕೆ ಆಗಲಿಲ್ಲ. 2 ದಿನ ವೆಯ್ಟ್ ಮಾಡಿ ಇವತ್ತು ಒಳ್ಳೆ ಸಂದರ್ಭ. ಯಾಕೆಂದರೆ ವಿಶೇಷವಾದ ದಿನದಂದು ಅವರನ್ನ ಮೀಟ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತು ಅವ್ರನ್ನ ಮೀಟ್ ಮಾಡಿ ಅವರಿಗೆ ಒಂದು ನಮ್ಮ ಗೃಹ ರಕ್ಷಕರ ಪರವಾಗಿ ಅವರಿಗೆ ಒಂದು ಶಾಲನ್ನು ಓದಿಸಿ ಒಂದು ಸನ್ಮಾನವನ್ನು ಮಾಡಬೇಕು, ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಕೋರಬೇಕು ಅಂತೇಳಿ ಅಂದ್ಕೊಂಡು ನಾನು ಇವತ್ತು ಬಂದಿದ್ದೀನಿ. ಈ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ. ಅವರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ಕೂಡ ಉತ್ತಮ ಸೇವೆಯನ್ನು ಸಲ್ಲಿಸಿ ಜಿಲ್ಲಾ ಸಮಾದೇಶರಿಗೆ ಒಳ್ಳೆ ಹೆಸರನ್ನು ತರಬೇಕು. ಅವ್ರನ್ನ ಇಟ್ಕೊಂಡು ಇನ್ನೂ ಕೂಡ ನಮ್ಮ ಸಂಸ್ಥೆ ಹೆಚ್ಚಿನ ಸೇವೆಯನ್ನು ಸಲ್ಲಿಸೋದ್ರಲ್ಲಿ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸರಿ.
ಕಡೆ ಅದೇ ಸರ್ 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 ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಚೇತನ್ ಸರ್ನ ಕಳೆದ 6 ನೇಮಕ ಇತ್ತು. ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವದ ಅಭಿಯಾನ 12ನೇ ತಾರೀಕು 18ವರೆಗೂ ಮಾಡಿದ್ವಿ. ಕೊನೆಯಲ್ಲಿ ಒಬ್ಬ ವ್ಯಕ್ತಿ ಗೌರವಿಸಬೇಕು ಅಂತ ಮನಸ್ಸಲ್ಲಿ ಇತ್ತು. ಅದು ಭಗವಂತ ಯಾವುದೋ ರೂಪದಲ್ಲಿ ನಮ್ಮ ಚೇತನ್ ಸರಿಗೆ ಒಂದು ಅವಕಾಶ ಬಂದಿದೆ. ಯಾಕಂದ್ರೆ ನಾನು ಕಳೆದ ಬಾರಿ ಚಂದನ್ ಪಾಟೀಲ್ ಇದ್ದಾಗ ಡಿಸ್ಟ್ರಿಕ್ಟ್ ಕಮಾಂಡೆಂಟ್ ಪೋಸ್ಟಿಗೆ ಅಪ್ಲೈ ಮಾಡಿದ್ದೆ. ನಾನು ಸಹ ನಿಮ್ಮ ಜೊತೆ ಸೇವೆ ಮಾಡಬೇಕು ಅಂತ ಬಂದಿದ್ದೆ. ಯಾಕಂದ್ರೆ NCCಯಲ್ಲಿ ನಾನು ಕಮಾಂಡಿಂಗ್ ಆಫೀಸರ್ ಆಗಿ ನಮ್ಮ ಹರೀಶ್ ಜೊತೆಗೆ ನಾವು NCCಯಲ್ಲಿ ಸರ್ವಿಸ್ ಮಾಡಿದ್ವಿ ಸಹ್ಯಾದ್ರಿ ಕಾಲೇಜಲ್ಲಿ. ಆಮೇಲೆ ಈಗ ಅರಣ್ಯ ಇಲಾಖೆಯಲ್ಲಿ ರಾಜ್ಯ ಮಟ್ಟ ಸಂಪನ್ಮೂಲ ವ್ಯಕ್ತಿಯಾಗಿ ಗೌರ್ಮೆಂಟ್ ನಮ್ಗೆ ಸೆಲೆಕ್ಟ್ ಮಾಡ್ತು. 28 ವರ್ಷಗಳಿಂದ IFS ಅಧಿಕಾರಿಗಳಿಗೆ ತರಬೇತಿ ಕೊಡೋಕ್ಕೆ ಭಗವಂತ ಅವಕಾಶ ಕೊಟ್ಟ. ನೋಡಿ, ಸೇವೆ ಮಾಡೋದು ಎಷ್ಟು ಅವಕಾಶ. ಮತ್ತೆ ಟೂರಿಸಂ ಡಿಪಾರ್ಟ್ಮೆಂಟಿಂದ ಒನ್ ಡೇ ಪ್ಯಾಕೇಜ್ ಟೂರ್ಗಳು ಮಾಡ್ತಾ ಟೂರಿಸ್ಟ್ ಗೈಡ್ ಅಂತ ಹೇಳದೆ ಅದರಲ್ಲೂ ಸಹ 25 ವರ್ಷ ಸರ್ವಿಸ್ ಮಾಡಿದೆ. 8ನೇ ಕ್ಲಾಸ್ನ ಪೇಪರ್ ಆಗ್ತಾಯಿದ್ದೆ, ಫುಟ್ಬಾಲ್ ಎಳ್ನೀರು ವ್ಯಾಪಾರ ಮಾಡ್ತಾಯಿದ್ದೆ, ಮಾರ್ಕೆಟಿಂಗ್ ಮಾಡಿದೆ. ಅದು NCCಲಿ 3 ವರ್ಷ ಟ್ರೈನಿಂಗ್ ತೆಗೆದುಕೊಂಡೆ. ಮಿಲಿಟರಿ ಸೇವೆ, ದೇಶ ಸೇವೆ ಮಾಡಬೇಕು. ನಮ್ಮ ತಾಯಿಯರು ದೇಶ ಸೇವೆ ಮಾಡೋಕ್ಕೆ ಮಿಲಿಟರಿಗೆ ಹೋದ್ರೆ ಕಷ್ಟ ಆಗುತ್ತೆ ನಾಗರಾಜರೇ. ನೀವು ಮಾಡುವ ಕೆಲಸವನ್ನು ಇಷ್ಟಪಟ್ಟು ಮಾಡು, ಅದೇ ದೇಶ ಸೇವೆ ಅಂತ ಹೇಳಿದ್ರು. ನಾನು ಮಾಡೋ ವೃತ್ತಿಯನ್ನು ಇಷ್ಟಪಟ್ಟು ಮಾಡ್ತಾ ನಿಮ್ಮಲ್ಲಿ ಎಷ್ಟೋ ಜನ ನಮ್ಮ ಪತಂಜಲಿ ಮೆಂಬರ್ ಆಗಿದ್ದೀರಿ. ಭಾಳ ಖುಷಿ ಆಗುತ್ತೆ. ಯಾಕಂದರೆ ಎಲೆಮರೆ ಕಾಯಿ ಅಂತ ನೀವೆಲ್ಲರೂ ಸಾಧಕರು ಗುರುತಿಸಬೇಕು. ಯಾಕಂದರೆ ಸಮಾಜ A ಗ್ರೇಡ್, B ಗ್ರೇಡ್, C ಗ್ರೇಡ್ ಜನ ನೋಡ್ತೀವಿ. A ಗ್ರೇಡ್ ಒಂದೇ ಮನಸ್ಸು, ಯಾವುದೇ ಕೆಲಸ ಒಂದೇ ಮನಸ್ಸು ಮಾಡಿ A ಗ್ರೇಡ್. ಚೇತನ್ ಸರ್ A ಗ್ರೇಡಿನ ಒಬ್ಬ ವ್ಯಕ್ತಿ ಆಗಿದ್ದಾರೆ. ನಾವೆಲ್ಲರೂ ಸ್ವಾಮಿ ವಿವೇಕಾನಂದರ ಜಯಂತಿಯಲ್ಲಿ ನಾವು A ಗ್ರೇಡ್ ಆಗಿ ಗೌರವಿಸ್ತಿದ್ದೀವಿ. B ಗ್ರೇಡ್ ಅರ್ಧಂಬರ್ಧ ನೋಡೋಣ ಮಾಡೋಣ. C ಗ್ರೇಡ್ ಉಲ್ಟಾ ಪಲ್ಟಾ, ನನಗೇನು ಲಾಭ? ಲಾಭ ನಿರೀಕ್ಷೆ ಮಾಡೋದು ಜಾಸ್ತಿ ಇದ್ದಾರೆ ಸಮಾಜದಲ್ಲಿ. ಆದರೆ ನೀವೆಲ್ಲರೂ ಸಹ ಸೇವಾ ಮನೋಭಾವದಿಂದ ದೇಶ ಸೇವೆ ಮಾಡ್ತೀರ. ನೀವು ದೇಶ ಯೋಧರು. ನಿಮ್ಮ ದೇಶ ಯೋಧರ ರೂಪದಲ್ಲಿ ಸ್ವಾಮಿ ವಿವೇಕಾನಂದ ನಿಮ್ಮಲ್ಲಿ ಕಾಣುವುದರ ಮುಖಾಂತರ ಇವಾಗ ಚೇತನ್ ಸರ್ ಅವರಿಗೆ ಕನಕಶ್ರೀ ಚೇತನ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದೀವಿ. ತಾವೆಲ್ಲರೂ ಚಪ್ಪಾಳೆ ಕಟ್ಟೋದ್ರ ಮುಖಾಂತರ ಪ್ರಶಸ್ತಿಗೋಸ್ಕರ ರಜೆ ಆಗ್ತಾರೆ, ಎಷ್ಟೊಂದು ವಿಷಯ ಮಾಡ್ತಾರೆ. ನಮ್ಮ ಪತಂಜಲಿ ಸಂಸ್ಥೆಯಲ್ಲಿ ಯಾವುದೇ ರೆಕಮೆಂಡ್ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ. ಅಲ್ಲೇ ಬಹುಮಾನ. ಪ್ರತಿ ತಿಂಗಳ ಮೊದಲ ಭಾನುವಾರ 3 ರಿಂದ 6 ಹೊಸಮನ ಯೋಗ ಮೇಲೆ ಕಾರ್ಯಕ್ರಮ ಮಾಡ್ತೀವಿ. 50 ರಿಂದ 60 ಜನ ಬರ್ತಾರೆ. ಅವರೆಲ್ಲರಿಗೂ ಸಹ ವಿಶೇಷ ಉಪನ್ಯಾಸಗಳು ನೋಡ್ತೀವಿ. ಆ ಟೈಮಲ್ಲಿ ಸ್ವಾಮಿ ವಿವೇಕಾನಂದ ಭಾಷಣ ಮಾಡಬೇಕು ಅಂತ ಪೇಪರ್ ಅನೌನ್ಸ್ ಮಾಡುವಾಗ ಪ್ರಿಯಾಂಕಾ ನಾಯ್ಕ ನಮ್ಮ ಪತಂಜಲಿ ಸೇರ್ಪಡೆಗೊಂಡು ಅಲ್ಲಿ ಅವರ ಎಂಟ್ರಿ ಎಲ್ಲ ಕಡೆ ಸಹ ಯುವ ರಾಯಭಾರಿಯಾಗಿ ಪ್ರಕಾರ ವಾಗ್ಮಿಯಾಗಿ ಅವ್ರು ಬೆಳೆದಿದ್ದಾರೆ. ಅದಕ್ಕೆ ಮೂಲ ನಾವು ಮಾಡುವ ಕೆಲಸವನ್ನು ಇಷ್ಟಪಟ್ಟು ಮಾಡಬೇಕು. ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಯೋಗ, ಕಷ್ಟಪಟ್ಟು ಮಾಡಿದ್ರೆ ರೋಗ. ಹಾಗಾಗಿ ನೀವೆಲ್ಲರೂ ಸಹ ಇಷ್ಟಪಟ್ಟು ದೇಶ ಸೇವೆ ಮಾಡ್ತಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವ ಮತ್ತು ಸ್ವಾಮಿ ವಿವೇಕಾನಂದ ಜಯಂತ್ಯೋತ್ಸವ ಸಮಾರೋಪ ಸಮಾರಂಭವನ್ನು ನಾವು ಇದೇ ಸಂದರ್ಭ ಮಾಡ್ತಾ ಇದ್ದೀವಿ. ನೋಡಿ, ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ, ಗೃಹ ರಕ್ಷಕ ದಳದ ಅಧಿಕಾರಿಗಳ ಜೊತೆಗೆ ಪತಂಜಲಿ ಸಂಸ್ಥೆ, ಪತಂಜಲಿ ಸ್ವಾಮಿ ವಿವೇಕ ಅಧ್ಯಯನ ಕೇಂದ್ರ ಅಂತ ಮಾಡ್ತೀವಿ. ಇದೆಲ್ಲ ಭಗವಂತನ ಪ್ರೇರಣೆ ಇಲ್ಲದೆ ಒಂದು ಹುಲ್ಕಟ್ಟಿ ಒಳ್ಳಾಡೋದಿಲ್ಲ. ನಿನ್ನೆ ನಡೆದ ಘಟನೆ, ಇಂದು ನಡೆಯುವ ಘಟನೆ, ನಾಳೆ ನಡೆಯುವ ಸಹ ಭಗವಂತನ ಪ್ರೇರಣೆ ನಡೀತಿದೆ. ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮ ಅತ್ಯಂತ ಅರ್ಥಬದ್ಧ ಆಯೋಜನೆ ಮಾಡಿದಂತಹ ನಮ್ಮ ಗೃಹ ರಕ್ಷಕರ ಎಲ್ಲ ಬಂಧುಗಳಿಗೆ ಪತಂಜಲಿ ಸಂಸ್ಥೆ ಪರವಾಗಿ, ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಪರವಾಗಿ ಹೃದಯಪೂರ್ವಕ ಅಭಿನಂದಿಸುತ್ತಾ ಚೇತನ್ ಈ ಕಡೆ ಶಿವಣ್ಣಪ್ಪ ಸರಿಗೆ ಕೇಳೋದಷ್ಟೇ. ಸರ್ ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಏನು ಮಾಡಬೇಕು ಅಂತ ಕೇಳಬೇಕಷ್ಟೆ. ಅಷ್ಟು ಕೇಳಿದ ಮೇಲೆ ಆ ಕಾರ್ಯಕ್ರಮನ ನಾನು ಅಂದ್ಕೊಂಡಿರೋದಿಲ್ಲ. ಇದೊಂದೇ ಕಾರ್ಯಕ್ರಮ ಅಂತಲ್ಲ, ಯಾವುದೇ ಕಾರ್ಯಕ್ರಮನ ಶಿವಣ್ಣಪ್ಪ ಸರಿಗೆ ಹೇಳಿದ್ರು ಸಹ ಅಷ್ಟೇ ಅದ್ಭುತವಾಗಿ ಆಯೋಜನೆ ಮಾಡಿ ಆ ಕಾರ್ಯಕ್ರಮನ ಯಶಸ್ವಿ ಪಡಿಸ್ಬಿಡ್ತಾರೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದ ಪರವಾಗಿ ಶಿವಣ್ಣಪ್ಪ ಸರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಭಾಳ ಚೆನ್ನಾಗಿ ಆಯೋಜನೆ ಮಾಡ್ತಿದ್ದೀವಿ. ಇವತ್ತಿನ ಕಾರ್ಯಕ್ರಮದ ಭಾಳ ವಿಶೇಷ ಅಂದರೆ ಧರ್ಮೇಂದ್ರ ಸರ್, ಪ್ರಸಾದ್ ಸರ್ ಒಂದು ಕಡೆ ಆದರೆ, ಈ ಕಡೆ ನಮ್ಮ ಪತಂಜಲಿ ನಾಗರಾಜ್ ಸರ್ ಮತ್ತು ಪ್ರಿಯಾಂಕಾ ಮೇಡಮ್ ಎಲ್ಲರೂ ಮಾತಾಡಿ. ನೀವು ಮಾತಾಡಿದ ಮೇಲೆ ನಾನೇ ಮಾತಾಡಿ.
ಗಂಭೀರವಾಗಿ ಕೇಳೋದಷ್ಟೇ ಅಲ್ಲ, ಸಾಧ್ಯ ಆದಷ್ಟು ನಮ್ಮ ಮನಸ್ಸುಗಳಲ್ಲಿ ಮತ್ತು ಮನೆಗಳಲ್ಲಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಗುಣವನ್ನು ನಾವು ಬೆಳೆಸ್ಕೋಬೇಕು. ಸ್ವಾಮಿ ವಿವೇಕಾನಂದರ ಒಂದು ಸೂತ್ರವನ್ನು ನಾನು ಪದೇ ಪದೇ ನಿಮಗೆ ಸುಮಾರು ಸಾರಿ ಹೇಳ್ತಿರ್ತೀನಿ. ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತ. ಸದೃಢವಾದಂತಹ ದೇಹ ಇದ್ದರೆ ಮಾತ್ರ ಸದೃಢವಾದಂತಹ ಮನಸ್ಸು ಇರ್ತದೆ ಅಂತ. ಎಲ್ಲಿಯವರೆಗೂ ಆ ಸದೃಢವಾದಂತಹ ಮನಸ್ಸು ನಮ್ಮದಾಗೋದಿಲ್ಲ, ಅಲ್ಲಿಯವರೆಗೂ ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ, ನಮ್ಮ ಆ ಪಂಚೇಂದ್ರಿಯಗಳು ಯಾವುದೂ ಕೆಲಸ ಮಾಡೋದೇ ಇಲ್ಲ. ಈ ಪಂಚೇಂದ್ರಿಯಗಳು ಸರಿಯಾಗಿ ಎಲ್ಲಿವರೆಗೂ ಕೆಲಸ ಮಾಡೋದಿಲ್ಲ, ಅಲ್ಲಿಯವರೆಗೂ ಈ ಪಂಚಭೂತಗಳು ನಮಗೆ ಸಪೋರ್ಟ್ ಮಾಡೋದೇ ಇಲ್ಲ. ಹಾಗಾದರೆ ಎಲ್ಲದರ ಮೂಲ ಸದೃಢವಾದಂತಹ ದೇಹವನ್ನು ಇಟ್ಕೊಳ್ಳೋದು. ಅದರಲ್ಲೂ ನಮ್ಮ ಇಲಾಖೆಗಂತೂ ಇದರ ಅವಶ್ಯಕತೆ ತುಂಬಾ. ಇವತ್ತು ಬರೀ ವ್ಯಸನಗಳು ಮಾತ್ರ ನಮ್ಮ ದೇಹವನ್ನು ಹಾಳು ಮಾಡ್ತಿಲ್ಲ. ನಾವು ತಿನ್ನುವ ಆಹಾರವೂ ಸಹ ನಮ್ಮ ದೇಹ ಮತ್ತು ಮನಸ್ಸನ್ನು ಹಾಳು ಮಾಡ್ತಾ ಇದೆ. ಅದಕ್ಕೋಸ್ಕರವೇ ಇವತ್ತು ಸುಮಾರು ವೈದ್ಯರಿಂದ ಹಿಡಿದು ಸಂಘ ಸಂಸ್ಥೆಗಳು ನಮ್ಮ ಆಹಾರ ವಿಧಾನವನ್ನು, ಆಹಾರ ಪದ್ಧತಿಯ ಬಗ್ಗೆ ಬಹಳ ಪರಿಣಾಮಕಾರಿಯಾಗಿ ಹೇಳ್ತಾ ಇದ್ದಾರೆ. ಇದು ಇಂಥ ತಿನ್ನೋದ್ರಿಂದ ಹೀಗೆ ಆಗ್ತದೆ. ಇದರಲ್ಲಿ ಸರ್ ಹೇಳಿದ್ರು, ಮದ್ಯಪಾನ ಮತ್ತು ಮಾಂಸಾಹಾರ ಖಂಡಿತ ನಾಳೆ ನಿಮ್ಮ ಜೀವಕ್ಕೆ ಆಪತ್ತನ್ನು ತರ್ತದೆ ಅಂತ. ಬರೀ ಇಷ್ಟೇ ಅಲ್ಲ, ನಾವು ಈ ಕೆಟ್ಟ ಯೋಚನೆಗಳನ್ನು ತಿಂತಾ ಇದ್ದೀವಿ. ಅದು ಸಹ ನಮ್ಮ ಜೀವ ಮತ್ತು ಜೀವನವನ್ನು ನಾಶ ಮಾಡ್ತದೆ. ಈ ತಿನ್ನುವ ವಿಚಾರ ಬಂದರೆ ಅದು ಆಹಾರ ಆಗಿರಲಿ, ಅವು ಯೋಚನೆಗಳಾಗಿರಲಿ, ಎರಡೂ ಭಾಳ ಸಾತ್ವಿಕವಾಗಿಯೇ ಇರಬೇಕು. ಆ ಸಾತ್ವಿಕ ಯೋಚನೆಗಳು, ಆ ಸಾತ್ವಿಕ ಆಹಾರ ಮಾತ್ರ ಆ ಸದೃಢವಾದಂಥ ದೇಹವನ್ನು ನಿರ್ಮಾಣ ಮಾಡ್ತದೆ. ನೋಡಿ, ನಿಮ್ಮ ಮನೆಯಲ್ಲಿ ನೀವೊಬ್ಬರು ಸಾತ್ವಿಕವಾಗಿ ಬದಲಾದರೆ ಸಾಕು, ಇಡೀ ಮನೆಯನ್ನೇ ಬದಲಾಯಿಸ್ಬೋದು. ಮನೆ ಬದಲಾಯಿಸೋಷ್ಟು ತಾಕತ್ತು ನಿಮಗೆ ಬಂದಿದೆ ಆದರೆ ಖಂಡಿತ ಅಕ್ಕಪಕ್ಕ ಮನೆಯವರು ಸಹ ನಿಮ್ಮ ಮಾತನ್ನು ಕೇಳುವಷ್ಟು ನೀವು ಸಮರ್ಥರಾಗಿರ್ತೀರಿ ಅಂತ. ನಿಮ್ಮ ಮನೆಯವರು, ನಿಮ್ಮ ಅಕ್ಕಪಕ್ಕ ಮನೆಯವರು ನಿಮ್ಮ ಮಾತನ್ನು ಕೇಳ್ತಿದ್ದಾರೆ ಅಂದರೆ ಖಂಡಿತ ನಿಮ್ಮ ಬೀದಿಯು ನಿಮ್ಮ ಮಾತನ್ನು ಕೇಳೇ ಕೇಳ್ತದೆ. ಬೀದಿ ನಿಮ್ಮ ಮಾತು ಕೇಳ್ತಿದೆ ಅಂದರೆ ನೀವು ಭವಿಷ್ಯದ ನಾಯಕರೇ, ದೇಶವೇ ನಿಮ್ಮ ಮಾತು ಕೇಳ್ತದೆ ಅಂತೇಳಿ. ಹಾಗಾಗಿ ಫಸ್ಟು ನಾನು ಬದಲಾಗದ ಹೊರತು ಈ ವ್ಯವಸ್ಥೆಯನ್ನು ಬದಲಾಯಿಸಲು ಸಾಧ್ಯ ಇಲ್ಲ. ನಾನು ಪದೇ ಪದೇ ನಿಮಗೆ ಹೇಳ್ತೀನಿ, ಹವ್ಯಾಸಗಳು ಬದಲಾಗದ ಹೊರತು ಹಣೆ ಬರಹವು ಬದಲಾಗದು. ನಮ್ಮೆಲ್ಲರ ಹವ್ಯಾಸಗಳು ಬದಲಾಗಬೇಕು. ಹವ್ಯಾಸ ಅಂದ ತಕ್ಷಣ ಬರೀ ಒಂದೇ ರೀತಿ ಯೋಚನೆ ಮಾಡೋದಂತ ಕಂಪ್ಲೀಟ್ ಆಗಿ ನನ್ನ ದೈಹಿಕ ಮತ್ತು ಆ ಬೌದ್ಧಿಕ ಮಟ್ಟವನ್ನು ಉನ್ನತಿಗೇರಿಸೋದಕ್ಕೋಸ್ಕರ ಬೇಕಾಗುವಂತಹ ಎಲ್ಲ ಕಸರತ್ತನ್ನು ನಾವು ಮಾಡಲೇಬೇಕು. ಹಾಗಿದ್ರೆ ಮಾತ್ರ ನಮ್ಮ ಸರ್ವಜ್ಞಂದು ಒಂದು ಪದ ಇದೆ, ದೇಹವನ್ನು ದಂಡಿಸದೆ ಕರ್ಣವನ್ನು ಖಂಡಿಸದೆ, ದೇಹವನ್ನು ದಂಡಿಸದೆ ಕರ್ಣವನ್ನು ಖಂಡಿಸದೆ ಉಂಡುಂಡು ಸ್ವರ್ಗವೇರಲು ಅದನ್ನೇನು ರಂಡಿ ಆಳುವಳೆ ಸರ್ವಜ್ಞ. ಎಲ್ಲಿಯವರೆಗೂ ನಾವು ದೇಹವನ್ನು ದಂಡಿಸೋದಿಲ್ಲ, ಎಲ್ಲಿಯವರೆಗೂ ನಾವು ಮನಸ್ಸನ್ನು ಖಂಡಿಸೋದಿಲ್ಲ, ನಿಮಗೆ ಆ ಸ್ವರ್ಗದಂತಹ ಜೀವನ ನಿಮ್ದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು, ನಮ್ಮ ಮನಸ್ಸನ್ನು ನಾವು ಖಂಡಿಸಿದ್ರೆ ಯಾರು ಖಂಡಿಸ್ತಾರೆ? ಹೌದಲ್ಲ? ನಮ್ಮ ಮನಸ್ಸಲ್ಲಿರುವ ಕೆಟ್ಟ ಯೋಚನೆಗಳು ನಮಗೆಲ್ಲ ಇನ್ಯಾರಿಗೆ ಗೊತ್ತಿರ್ತದೆ? ನಮ್ಮ ವಿಕೃತಿ ನಮಗೆಲ್ಲದೆ ಇನ್ಯಾರಿಗೆ ಗೊತ್ತಿರ್ತದೆ? ಹಾಗಾಗಿ ನಮ್ಮನ್ನು ನಾವೇ ಖಂಡಿಸ್ಬೇಕು. ಇಲ್ಲ, ಇದು ನಾನು ಮಾಡ್ತಿರೋದು ಸರಿಯಲ್ಲ, ಹೌದಾ, ಏನೋ ಸ್ಟಾರ್ಟ್ ಮಾಡಿದ ತಪ್ಪು ಮಾಡಲಿಕ್ಕೆ ತಕ್ಷಣ ಅದನ್ನು ತೆತ್ಕೋಬೇಕು. ಅಥವಾ ಇನ್ನೊಂದು ಏನೋ ನನ್ನ ಯಾವುದೋ ಒಂದು ಮೋಹಕ್ಕೂ ಯಾವುದೋ ಒಂದು ಏನೋ ಒಂದು ಅವಾಂತರನೇ ಸೃಷ್ಟಿಯಾಗ್ಬಿಡ್ತದೆ. ಅದು ನನ್ನ ಮಾನಸಿಕ ನೆಮ್ಮದಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡ್ತದೆ. ಹಾಗಾಗಿ ಇಲ್ಲಿ ನಮ್ಮ ಮಾನಸಿಕ ಸ್ಥಿತಿಯನ್ನು ನಾವೆಲ್ಲರೂ
ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ನಾವು ಕಡ್ಡಾಯವಾಗಿ ಮಾಡಿಕೊಡ್ತೀವಿ. ಒಂದಕ್ಕೊಂದು ಬಹಳ ಸಂಪರ್ಕ ಇರ್ತದೆ. ಹಾಗಾಗಿ ನನಗೆ ಆ ಸ್ವಾಮಿ ವಿವೇಕಾನಂದರ ಒಂದು ಸೂತ್ರವನ್ನು ನಾವಂತೂ ಎಷ್ಟು ಸಾಧ್ಯವೋ ಅಷ್ಟು ಪರಿಪಾಲಿಸ್ತೀವಿ. ಸೌಂಡ್ ಬಾಡಿ ಸೌಂಡ್. ಹಾಗಾಗಿ ಇವತ್ತಿನ ಈ ಸಾಮಾಜಿಕ ಪಿಡುಗುಗಳು ಮೊದಲಿಗೆ ಬರೀ ಜಾತಿ ಧರ್ಮ ಅಷ್ಟೇ ಈ ಸಾಮಾಜಿಕ ಪಿಡುಗಾಗಿತ್ತು. ಈ ಜಾತಿ ಧರ್ಮದ ಜೊತೆಯಲ್ಲಿ ವಿಕೃತಿಯೂ ಸಹ ಅತಿ ದೊಡ್ಡ ಪಿಡುಗಾಗಿದೆ. ಅದು ವಿಕೃತಿ ಅಂದರೆ ಅದು ಹೇಳ್ತಿರೋಂಥ ವಿಕೃತಿ. ಎಣ್ಣೆ ಹೊಡೆದವನು ಅಷ್ಟೇ ವಿಕೃತವಾಗಿರ್ತಾನೆ ಅನ್ನೋದು ತಪ್ಪಲ್ಲ, ಎಣ್ಣೆ ಹೊಡೆದಿದ್ದವನು ವಿಕೃತವಾಗಿರ್ತಾನೆ. ಇಲ್ಲಿ ಎಣ್ಣೆ ಹೊಡೆದವ್ರನ್ನ ಅಷ್ಟೇ ಬದಲಾಯಿಸಬೇಕಾಗಿಲ್ಲ, ನಾವು ಎಣ್ಣೆ ಹೊಡೆದೇ ವಿಕೃತಿಯ ಮೆರೆಯನ್ನು ಸಹ ಬದಲಾಯಿಸಬೇಕಾಗಿಲ್ಲ. ಹಾಗಾಗಿ ಈ ಒಂದು ದೇಶದ ಭವಿಷ್ಯಕ್ಕೋಸ್ಕರ, ನಿಮ್ಮೆಲ್ಲರ ಭವಿಷ್ಯಕ್ಕೋಸ್ಕರ ಇಂದಿನಿಂದ ನಾನು ಬದಲಾದರೆ ಖಂಡಿತ ಎಲ್ಲವೂ ಬದಲಾಗ್ತದೆ ಅನ್ನುವ ತತ್ವನ ನಾವೆಲ್ಲರೂ ಪಾಲಿಸೋಣ. ದೇಹ ದಂಡಿಸೋ ವಿಚಾರ ಅಂತ ಬಂದಾಗ ನನಗೆ ಒಂದಿಬ್ಬರು ಬಹಳ ನೆನಪಾಗ್ತಾರೆ ಫಸ್ಟ್ ಮುಗಿದಲ್ಲಿ. ಪ್ರತಿ ಸಾರಿ ನಮ್ಮ ಮನೆಯವರೆಲ್ಲರ ಊರಿಗೆ ಹೋದರೆ ನನ್ನ ತಿಂಡಿ ಎಲ್ಲಿ ಅಂದರೆ ಈ ಲಕ್ಷ್ಮೀರಾಗಿ ಸರ್ಕಲಲ್ಲೇ ನನ್ನ ತಿಂಡಿ. ಮನೆಯವರಿದ್ದಾಗ ಮನೇಲೇ ತಿಂಡಿ. ಲಕ್ಷ್ಮೀ ಟ್ಯಾಕ್ಸ್ ಸರ್ಕಲ್ಗೆ ಬೆಳಗ್ಗೆನೇ ಬಂದ್ಬಿಡ್ತೀನಿ ನಾನು. ಏನು ತಿಂಡಿ ಅಂದರೆ ಅಲ್ಲಿ ನಮ್ಮ ಪಾಟಿ ಶಕುಂತಲಮ್ಮ ಅಂತೇಳಿ ಅಂಬಲಿ ಮಾಡ್ತಾ ಇರ್ತದೆ. ಎಷ್ಟು ಅದ್ಭುತವಾದ ಅಂಬಲಿ ಅಂದರೆ 90 ವರ್ಷ ಆಗಿ ನಮ್ಮ ಯುವಕರಿಗೆ ಆ ಪಾಟಿ ಸ್ಫೂರ್ತಿ ಆಗಬೇಕು. ಈ ವಯಸ್ಸಲ್ಲೂ ಸಹ ದುಡ್ದೇ ಜೀವನ ಮಾಡ್ತಾ ಇದ್ದಾರೆ. ಯಾವ ಹಂಗಲ್ಲೂ ಬದುಕಿಲ್ಲ, ಯಾವ ವಿಕೃತಿನೂ ಮೆರೀತಿಲ್ಲ, ಯಾರಿಗೂ ತೊಂದರೆ ಕೊಡ್ತಿಲ್ಲ, ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಚುಪಡ್ತಿಲ್ಲ, ಯಾರಿಗೂ ಕೇಳಲು ಬಯಸ್ತಿಲ್ಲ. ದುಡ್ಡಿಲ್ಲ ನಾಳೆ ಕೊಡ್ತೀನಿ ಅಂತ ಯಾರಾದರೂ ಹೇಳಿದ್ರೆ ಅಡ್ಡಿಲ್ಲ ನಾಳೆನೇ ಕೊಡ್ತೀನಿ. ಆ ತಾಯಿ ಆ ಪ್ರತಿಯೊಬ್ಬರಿಗೂ ಅಂಬಲಿ ಕೊಡಬೇಕಾದ್ರೆ ತೋರಿಸೋ ಪ್ರೀತಿ ಇದೆಯಲ್ಲ, ನಿಜಕ್ಕೂ ನಮಗೆಲ್ಲರಿಗೂ ಸ್ಫೂರ್ತಿ ಆಗಬೇಕು. ಇನ್ನೊಬ್ರು ನಮ್ಮ ಪುಂಗಮ್ಮ, ಇಲ್ಲೇ ಶೌಚಾಲಯ ಇದೆ, ಶಕುಂತಲಮ್ಮ ಅಂತೇಳಿ. ಇನ್ನೊಬ್ರು ಪುಂಗಮ್ಮ ಅಂತೇಳಿ ನಮ್ಮ ಇಲ್ಲಿ ಸಾರ್ವಜನಿಕ ಶೌಚಾಲಯ ಗೊತ್ತಿರಬೇಕಿಲ್ಲ ಇದೆ. ಪ್ರತಿದಿನ ನಾನು ಬೆಳಗ್ಗೆ 6 ಗಂಟೆ ಬಂದರೂ ಅಜ್ಜಿ ಸ್ವಚ್ಛ ಮಾಡ್ತಿರ್ತದೆ, ಸಂಜೆ 6 ಗಂಟೆ ಬಂದರೂ ಅಜ್ಜಿ ಸ್ವಚ್ಛ ಮಾಡ್ತಿರ್ತದೆ. ಅದಕ್ಕಿಂತಲೂ ಸೇವೆನ ಈ ಊರನ್ನ ಸ್ವಚ್ಛವಾಗಿಡೋದಕ್ಕೆ ಆ ತಾಯಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಅಲ್ಲೇ ಉಳಿತಾರೆ. ಆದರ್ಶ ಆಗಬೇಕು. ಇಂಥ ವಯಸ್ಸಲ್ಲೂ ಆ ದೇಹನ ದಂಡಿಸ್ತಾ ಈ ವ್ಯವಸ್ಥೆಗೆ ತಂದೆ ಆದಂಥ ಅದ್ಭುತವಾದಂಥ ಸೇವೆಯನ್ನು ಸಲ್ಲಿಸ್ತಾ, ನಿಜವಾಗ್ಲೂ ಈ ದೇಶ ಸೇವೆ ಅಂದರೆ ನನ್ನ ಪ್ರಕಾರ ಅದೇ ಅನ್ಕೋತೀನಿ. ಅಂತ ಅದ್ಭುತವಾದಂಥ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಆ ಶಕುಂತಲಮ್ಮ ಮತ್ತು ಪುಂಗಮ್ಮನಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಇವತ್ತು ಬಹಳ ಅದ್ಭುತವಾದಂಥ ಅತಿಥಿಗಳಿದ್ದಾರೆ. ನಮ್ಮ ನಾಗರಾಜ್ ಸರು, ಅವರಿಬ್ಬರನ್ನು ಕನ್ನ ನನ್ನ ದೇವರ ನೆನೆದು ತಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ, ತಾವು ಬದುಕಿನೊಡನೆ ಹೋರಾಟ ಮಾಡುತ್ತಾ, ನನ್ನ ದೇವರ ನೆನೆದು ಹೆತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು, ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡದು. ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು, ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನ್ನು ಕೊಟ್ಟು. ನೋಡಿ, ಇಂಥ ತಾಯಂದರಿಗೆ ಗೌರವಿಸುವ ಕಾರ್ಯಕ್ರಮ ಇತ್ತಲ್ಲ, ಅದು ಪುಣ್ಯದ ಕೆಲಸ. ಅದೇ ಸ್ವಾಮಿ ವಿವೇಕಾನಂದ ಕೊಟ್ಟಿರೋದು. ಎಲ್ಲರೂ ಚೇತನ್ ಸರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಚಪ್ಪಾಳಿ ತಟ್ಟುವುದು ಉಂಟು. ಆಮೇಲೆ ಒಂದು ಚಿಕ್ಕದಾದ ಕಾರ್ಯಕ್ರಮ ಆದರೂ ಬಹಳ ಉಪಯುಕ್ತವಾದ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಲು ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಕಮಾಂಡೆಂಟ್ರವರು
ಮತ್ತು ಈ ಕಾರ್ಯಕ್ರಮದ ಆಯೋಜನೆ ಮಾಡಲು ಭಾಳಷ್ಟು ಮುತುವರ್ಜಿ ವಹಿಸಿರ್ತಕ್ಕಂಥ ನಮ್ಮ ಶಿವಾನಂದಪ್ಪನವರು ನೆನೆಸ್ತಾ ಈ ಒಂದು ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಶಕುಂತಲಮ್ಮ ಮತ್ತು ಗುಂಗಮ್ಮರವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ವಿಶೇಷ ಕಾರ್ಯಕ್ರಮವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ವ್ಯಕ್ತಿಯಾಗಿ ಬಂದಿರತಕ್ಕಂಥ ಶ್ರೇಷ್ಠ ದಾನಿಗಳಲ್ಲಿ ಶ್ರೇಷ್ಠ ದಾನಗಳನ್ನು ಮಾಡಿರ್ತಕ್ಕಂಥ ಶ್ರೀಯುತ ಧರ್ಮೇಂದ್ರ ಸರ್ ಅವರು ಬಂದಿದ್ದಾರೆ. ಅವ್ರ ಬಗ್ಗೆ ಹೆಚ್ಚು ಹೇಳುವಂಥ ಅವಶ್ಯಕತೆಯೂ ಇಲ್ಲ. ಈಗಾಗಲೇ ಬಹಳಷ್ಟು ಆರ್ಟಿಕಲ್ ಬಹಳಷ್ಟು ಜನರಿಗೆ ಚಿರಪರಿಚಿತರು. ಶಿವಮೊಗ್ಗ ಮಾತ್ರ ಅಲ್ಲ, ಬಹಳಷ್ಟು ಕಡೆ ಚಿರಪರಿಚಿತರಾಗಿ ಬಹಳಷ್ಟು ಜನರ ಜೀವವನ್ನು ಉಳಿಸಲು ಶ್ರಮಿಸುತ್ತಿರುವ ಅವರ ಮಾರ್ಗದರ್ಶನ ನಮಗಿರಲಿ ಅಂತ ಆಶಿಸುತ್ತಾ ಅವರಿಗೂ ಸಹ ನಾವು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೇವೆ. ಮತ್ತೊಬ್ಬ ಅತಿಥಿಯಾಗಿ ಬಂದಿರತಕ್ಕಂಥ ಶ್ರೀಯುತ ಬಸವರಾಜ್ ಸರ್ ಅವರು ಸಹ ಇದೇ ಥರದ ರಕ್ತದಾನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಹಳಷ್ಟು ಜನಕ್ಕೆ ಪ್ರೇರೇಪಣೆ ನೀಡುತ್ತಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಇನ್ನು ಸಣ್ಣದಾಗಿ ಚಿಕ್ಕದಾದ ಭಾಷಣವನ್ನು ಮಾಡಲು ಬಂದಿರತಕ್ಕಂಥ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದಾದರೂ ಪರವಾಗಿಲ್ಲ ಅಂತ ದೊಡ್ಡಕ್ಕಾಗಿದ್ದಾರೆ ಈಗಾಗಲೇ ಆಗಿ ಬಂದಿರತಕ್ಕಂಥ ಶ್ರೀಯುತ ರಾಯ್ಕರ್ ಮೇಡಮ್ ಅವ್ರಿಗೂ ಸಹ ಧನ್ಯವಾದಗಳು. ಸೊ ಇಂದು ನನಗೂ ಒಂದು ವಿಶೇಷ ಬಹಳ ವರ್ಷಗಳ ನಂತರದಲ್ಲಿ ನಾನು ಭೇಟಿಯಾಗಿದ್ದೇನೆ. ನನ್ನ ಕಾಲೇಜಿನಲ್ಲಿ ನನ್ನ ಜೊತೆಗೆ ಇದ್ದು NCCಯಲ್ಲಿ ನನ್ನ ಸೀನಿಯರ್ ಇದ್ದವರು ನನ್ನ ಅಣ್ಣನ ಬ್ಯಾಚ್ನಲ್ಲಿ ಅವರು ಸಹ ನನ್ನೊಂದಿಗಿದ್ದಾರೆ. ಭಾಳ ಹೆಮ್ಮೆ ಆಯಿತು ನನಗೆ. ಭಾಳ ಎತ್ತರಕ್ಕೆ ಬೆಳೆದು ನಿಂತ ಭಾಳ ಸಣ್ಣ ಯೋಚನೆಯೂ ಮಾಡದೆ ಸಿಂಪಲ್ ಆಗಿರ್ತಕ್ಕಂಥ ವ್ಯಕ್ತಿ ನಾಗರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಾವು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೇವೆ. ಸೊ ಹಿಂದೆ ಘಟಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಬಹಳಷ್ಟು ಶ್ರಮಿಸಿ ಹೋಮ್ಗಾರ್ಡ್ಗಳಿಗೆ ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿರ್ತಕ್ಕಂಥ ಶ್ರೀಯುತ ರಾಜೇಂದ್ರ ಅವರಿದ್ದಾರೆ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇದೇ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಸುರೇಶ್ ಪಾಟೀಲ್ ಅವರು ಇದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳು ತಿಳಿಸ್ತೇನೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಮೆರುಗನ್ನು ನೀಡೋದಕ್ಕಿಂತ ಜೊತೆಯಲ್ಲಿ ಆಸ್ ಎ ಪೇರೆಂಟ್ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ. ಗೋಪಾಲ್ ಅನ್ನೋರು ಮಕ್ಕಳಿಗೆ ಒಂದು ಪ್ರೇರಣೆ ನೀಡಲಿಕ್ಕೆ ಸಹಕಾರಿಯಾಗಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತೇನೆ. ಅದು ಬಸವರಾಜ್ ಸರ್ ಅವರ ಫ್ರೆಂಡ್ ಒಬ್ಬರು ಬಂದಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ರೇಣುಕಾರ್ ಅವರ ತಾಯಿ ಬಂದಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಭಾಗವಹಿಸಿರ್ತಕ್ಕಂಥ ಎಲ್ಲ NCO ಆಫೀಸರ್ಸ್ಗಳು ಮತ್ತು ನಮ್ಮ ಗೃಹರಕ್ಷಕ ದಳದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸಿದ ನನ್ನ ವಂದನಾರ್ಪಣೆ ಮುಗಿಸ್ತೇನೆ. ಧನ್ಯವಾದ.